ನೋಡೋಣ. ಮಂತ್ಲಿ ಮ್ಯಾಗಝಿನ್ ಪ್ರಿಂಟ್ ಕೊಡ್ರಿ ಶಾಬಾಜ್. ಓಕೆ, ಈಗ ನೋಡೋಣ. ಇದು ನಿಮ್ದು ಬುಕ್ ಅನ್ಕೊಳ್ರಿ. ಡ್ರಾಯಿಂಗ್ ಬುಕ್ ತಗೊಂಡಿರಿ, ಹೆಂಗಿದ್ರು ಫ್ಯಾಕ್ಟ್ಸ್ ಬರೀತೀರಿ. ಈಗ ಏನ್ ಬರಿಬಹುದು? ವಾಟ್ ಯು ಕ್ಯಾನ್ ರೈಟ್? ಶ್ರೀಲಂಕಾ ಟ್ಯಾಕ್ಸ್ ಕಟ್ಸ್ 2019 ಫಿನಾನ್ಷಿಯಲ್ ಕೊಲ್ಯಾಪ್ಸ್. ಇದೊಂದು ಫ್ಯಾಕ್ಟ್. ಹಿಂಗ್ ಹಿಂಗ್ ಬರೆಯುವಂಗಿಲ್ಲ. ಹಂಗ್ ಮಾಡ್ರಿ ರಿವಿಷನ್ ಮಾಡಕ್ ಸರಿ ಬರೋದಿಲ್ಲ. ಓಕೆ, ನೆಕ್ಸ್ಟ್ ಇಲ್ಲೊಂದು ವೆನಿಜುವೆಲಾ ಫ್ರೀಬೀಸ್ ಎಕನಾಮಿಕ್ ಕೊಲ್ಯಾಪ್ಸ್ ಅಥವಾ ಮತ್ತೇನೋ ಐತಲ್ಲ, ಆ ಪಾಯಿಂಟ್ ಬರಿಬಹುದು. ನೆಕ್ಸ್ಟ್ $40,000 GPs ನೋ ಕಂಪ್ಯೂಟರ್. ಹಿಂಗ್ ಬರಿಬೇಕು. ಫುಲ್ ಸೆಂಟೆನ್ಸ್ ಬರೆಯುವಾಗಿಲ್ಲ. 40,000 ಗ್ರಾಮ ಪಂಚಾಯತ್ಗಳು ಕಂಪ್ಯೂಟರ್ ಅನ್ನು ಹೊಂದಿಲ್ಲ. ಇಂಗ್ಲಿಷ್ ಒಳಗ ಬರ್ಕೊಳ್ಬೇಕು. ಡೇಟಾ ಬ್ಯಾಂಕ್ ಒಳಗ ಕನ್ನಡ ಬರೆಯುವಂಗಿಲ್ಲ. ಇಂಗ್ಲಿಷ್ ಒಳಗ ಬರ್ಕೊಳ್ರಿ. ಅದಾದ್ಮೇಲೆ ಕನ್ನಡ ಇಲ್ಲ, ಕನ್ನಡದ ಬರೆಯೋದು ಶಾರ್ಟ್ ಬರೀರಿ. 40,000 ಗ್ರಾಪಂ ಕಂಪ್ಯೂಟರ್ ಇಲ್ಲ. 40,000 ಗ್ರಾಮ ಪಂಚಾಯಿತಿಗಳಲ್ಲಿ ಕಂಪ್ಯೂಟರ್ ಇಲ್ಲವೆಂದು ಈ ಸರ್ವೆ ಹೇಳಿದೆ. ಅಲ್ಲ, ಆ ತರ ಅಲ್ಲ. ಡೇಟಾ ಬ್ಯಾಂಕ್ ಅಲ್ಲಿ ಶಾರ್ಟ್ ಇರಬೇಕು. ರಿವಿಷನ್ ಮಾಡೋ ನಿಮ್ ಟೈಮ್ ಸೇವ್ ಆಗಬೇಕು. ಯು ಶುಡ್ ಸೇವ್ ಯುವರ್ ಟೈಮ್ ವೈಲ್ ರಿವೈಸಿಂಗ್. ಓಕೆ, ದೆನ್ ಮತ್ತೊಂದು "46% representatives in GP are women." ನೋಡ್ರಿ, ಈಕ್ವಲ್ ಚಿಹ್ನೆ ಹಾಕಿದೆ ನಾನು. 46% ಜನ ಗ್ರಾಮ ಪಂಚಾಯತಿಲಿ ಮಹಿಳೆಯರು ಇದ್ದಾರೆ, ಸದಸ್ಯರು. $9.4 lakh ಎಕರ್ ವಕ್ಫ್. ಏನಿದೆ ವಕ್ಫ್? ಲ್ಯಾಂಡ್. ವಿಜಯವಾಣಿ ಓದ್ತೀರಿ? ವಿಜಯವಾಣಿ ಒಳಗಡೆ ಕ್ರಿಕೆಟ್ ಏನಾದ್ರು ಕೊಡುವಾಗ ಲಾಸ್ಟ್ ಪೇಜ್ ಅಲ್ಲಿ ಒಂದ್ ಸಂಖ್ಯೆ ಕೊಟ್ಟಿರ್ತಾರ, ಅದ್ರ ಕೆಳಗಡೆ ವಿವರಣೆ ಬರ್ದಿರ್ತಾರ ನೋಡಿ. ಆ ತರ ಮೊದಲು ಸಂಖ್ಯೆ ಇರಬೇಕು, ಅದ್ರ ಕೆಳಗಡೆ ಎಕ್ಸ್ಪ್ಲನೇಷನ್ ಈ ತರ. ಆಮೇಲೆ ಬೇಕಾದ್ರೆ ನೀವೇನ್ ಮಾಡೋದು, ಇವಳಿಗೆ ಈ ತರ ಬಾಕ್ಸ್ ಹಾಕೊಳ್ಬೇಕು. ಬಟ್ ಬಾಕ್ಸ್ ಹಾಕಿದ್ರು ಕೂಡ ಅಷ್ಟೊಂದು ನೀಟಾಗಿ ಕಾಣಲ್ಲ, ಸರಿ ಕಾಣಲ್ಲ. ಈ ತರ ಅಲ್ಲೊಂದು ಇಲ್ಲೊಂದು ಬರ್ಕೊಳ್ತಾ ಹೋಗ್ರಿ. ಅವಾಗ ನಿಮ್ಗೆ ಅನುಕೂಲ ಆಗತ್ತೆ. ಆಮೇಲೆ ಇದನ್ನ ಚೆನ್ನಾಗಿ ರಿವಿಷನ್ ಮಾಡ್ಕೊಳ್ಬಹುದು. ಅರ್ಥ ಆಯ್ತಾ? ಇದು ಪ್ಲಸ್ ಏನ್ ಮಾಡೋದು, ಚೆನ್ನಾಗಿರುವಂತ ಪದಗಳನ್ನ, ಉದಾಹರಣೆಗೆ ಪ್ರಜಾವಾಣಿ ಓದ್ತಾ ಇರ್ತೀರಿ, ಬಾಹ್ಯಾಡಂಬರ, ಆಮೇಲೆ ಉದಾಸೀನ, ಇಂತಹ ಪದಗಳನ್ನು ಕೂಡ ಬರ್ಕೊಳ್ಬಹುದು ಇದ್ರ ಮೇಲೆ. ಅಂದ್ರೆ ಒಂದ್ ರೀತಿ ನಿಮ್ಮ ಒಂದು ಎನ್ಸೈಕ್ಲೋಪೀಡಿಯಾ ಇದು. ಇಂಥ ಬುಕ್ಗಳು 10 ಆದ್ರೆ 10 ಬುಕ್ಗಳು ನೀವು ರಿವಿಷನ್ ಮಾಡ್ಕೊಂಡು ಹೋದ್ರೆ, ಎಲ್ಲಾದ್ರೂ ಭಾಷಣ ಮಾಡಿದ್ರೆ ನೀವು ದೊಡ್ಡ ಭಾಷಣಕಾರರಾಗ್ತೀರಿ. ಅದನ್ನೆಲ್ಲ ಸೇರಿಸಿ ಒಂದು ಬುಕ್ ಬರೆದ್ರೆ ಒಂದು ದೊಡ್ಡ ಲೇಖಕರಾಗ್ತೀರಿ ನೀವು. ಓಕೆ, ಒಂಥರ ರಿಸೋರ್ಸ್ ಇದ್ದ ಹಾಗೆ ನಿಮಗೆ. ಸರಿ, ನಾನು ಹೋದ ವರ್ಷ ಮಾಡಿದೀನಿ. ಅದು ಬುಕ್ ಇಲ್ಲಿದ್ರೆ ಚೆಕ್ ಮಾಡಿ ಕಳಿಸ್ತೀನಿ ನಿಮಗೆಲ್ಲ. ನಾನು ಈಗ ಹೊಸದಾಗಿ ಮಾಡ್ತಾ ಇದ್ದೀನಿ, ನಿಮ್ ಜೊತೆ ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಯಾವ ತರ ಮಾಡ್ತಾ ಹೋಗ್ಬೇಕಂತ. ಬಟ್ ನೀವೇನ್ ಅಷ್ಟು ಚಿಕ್ಕವರಲ್ಲ, ಯು ಕ್ಯಾನ್ ಟ್ರೈ ಯುವರ್ ಸೆಲ್ಫ್. ಬಟ್ ಸಾಲ ಬರ್ಕೊಳ್ಬೇಡ್ರಿ ಇಷ್ಟೇ. ಹೀಗೆ ಬರಿಬಾರ್ದು. ರಿವಿಷನ್ ಮಾಡುವಾಗ ಕಷ್ಟ ಆಗತ್ತೆ. ಈ ತರ ನೀಟಾಗಿ ಮಾಡ್ಬೇಡ್ರಿ ಅದನ್ನ.
ಇಲ್ಲ ಸರ್ ನನಗೆ ಹಂಗಿದ್ರೆ ನೆನಪುಳಿಯುತ್ತೆ ಅಂತ ಅಂದ್ರೆ ನಿಮ್ ಇಷ್ಟ, ನಾನೇನ್ ಮಾಡೋಕ್ಕಾಗಲ್ಲ. ಆಮೇಲೆ ಎಕ್ಸಾಮ್ ಸಮೀಪ ಬಂದಾಗ ಕಷ್ಟ ಆಗತ್ತೆ. ಓಕೆ, ಪಾರ್ಲಿಮೆಂಟ್ ಅಂಡ್ ಯಾವ್ದು ಡ್ಯಾಮ್ ಅದು? ಸಲ್ಮಾ ಡ್ಯಾಮ್, ಅಫ್ಘಾನಿಸ್ತಾನ್ ಬೈ ಇಂಡ್. ಏನಿದ್ರ ಅರ್ಥ? ಪಾರ್ಲಿಮೆಂಟ್ ಮತ್ತು ಸಲ್ಮಾ ಡ್ಯಾಮ್ಗಳನ್ನ ಅಫ್ಘಾನಿಸ್ತಾನದಲ್ಲಿ ಭಾರತನೇ ಕಟ್ಟಿಕೊಟ್ಟಿದೆ, ಇದರ ಅರ್ಥ ಇಷ್ಟೇ. ಹೀಗಿರ್ಬೇಕು ನಿಮ್ ಶಾರ್ಟ್ ನೋಟ್ಸ್. ಮತ್ತೆ ಅದ್ರ ಮೇಲೆ ನಡುವೆ ಫೋಲ್ಡ್ ಮಾಡಬೇಡ್ರಿ, ಅದನ್ನ ಫುಲ್ ಪೇಜೇ ಇರ್ಲಿ, ಅದು ಹೇಗ್ ಬೇಕೋ ಹಾಗೆ ಬರಿತಾ ಹೋಗ್ರಿ ಅಷ್ಟೇ. ಕಲರ್ಫುಲ್ ಆಗಿರ್ಬೇಕು, ಅದು ಡಿಸೈನ್ ಆಗಿರ್ಬೇಕು. ಆಮೇಲೆ ಅವೆಲ್ಲ ಸಂಘಟನೆಗಳಿರುತ್ತಲ್ಲ, OECD ತಗೊಳ್ಳೋದು. OECD ಇಯರ್ ಸ್ಟಾರ್ಟ್ ಯಾವಾಗಾಯ್ತು, ಆಮೇಲೆ ಕಂಟ್ರೀಸು ಒಂದ್ ಸಣ್ಣ ಮ್ಯಾಪ್ ಬರ್ದ್ಬಿಡೋದು, ಅದ್ರ ಯಾವ ದೇಶಗಳು ಬರುತ್ತೆ. ಅರ್ಥ ಆಯ್ತಾ? ಸೊ ಯು ಹ್ಯಾವ್ ಟು ಫಾಲೋ ದಿಸ್ ಮೆಥಡ್. ವಿ ವಿಲ್ ಕಂಟಿನ್ಯೂ ನೌ. ಮತ್ತೆ ಫ್ಯಾಕ್ಟ್ಸ್ ಅನ್ನ ನೀವು ಮನೆಗೆ ಹೋಗಿ ಬರಿತೀನಿ ಅನ್ಬಾರ್ದು, ಇಲ್ಲೇ ಕ್ಲಾಸ್ ಕೇಳೋಗ್ಲೂ ಬರ್ಕೊಳ್ಬಹುದು. ಸೇವ್ ಯುವರ್ ಟೈಮ್. ಬಹಳ ಜನ ಅದನ್ನೇ ಮಾಡ್ತಾ ಇದೀರಿ, ಇಲ್ಲೇ ಕ್ಲಾಸ್ ಕೇಳೋವಾಗ ಬರ್ಕೊಡ್ರಿ ಫ್ಯಾಕ್ಟ್ ಗಳನ್ನ. ಆನ್ಲೈನ್ ಅವ್ರು ಎಷ್ಟು ಜನ ಫಾಲೋ ಮಾಡ್ತಾ ಇದೀರಿ? ಕರೆಂಟ್ ಅಫೇರ್ಸ್ ರಿವಿಷನ್ ಮಾಡಬೇಕು. ಆಮೇಲೆ ಡೇಟಾ ಬ್ಯಾಂಕ್ ಮಾಡಬೇಕು. ಡೈಲಿ ಪ್ಲಾನರ್ ಎಷ್ಟು ಜನ ಫಾಲೋ ಮಾಡ್ತಾ ಇದೀರಿ? ಇದರಲ್ಲಿ ಡೈಲಿ ಪ್ಲಾನರ್ ಎಷ್ಟು ಜನ ಫಾಲೋ ಮಾಡ್ತಾ ಇದೀರಿ? ತಂದು ತೋರ್ಸ್ರಿ. ನಾಳೆ ಮಧ್ಯಾಹ್ನ ಬರ್ತಾರಲ್ಲ ಕ್ಲಾಸ್ಗೆ ತಗೊಂಡ್ ಬರ್ರಿ. ಎಲ್ರು ಮಧ್ಯಾಹ್ನ ಕ್ಲಾಸ್ಗೆ ಬರುವಾಗ ಡೈಲಿ ಪ್ಲಾನರ್ ತಗೊಂಡ್ ಬರ್ರಿ. ಹಾ, ಎಲ್ಲಿಗೆ ಬಂದಿದ್ವಿ ಲಾಸ್ಟ್? ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮುಗಿದಿತ್ತು. ಇಂಟರ್ನ್ಯಾಷನಲ್ ರಿಲೇಷನ್ಸ್ ಪೂರ್ತಿ ಮುಗಿಸಿದೀವಿ. ಇದರಲ್ಲಿ ಪೇಜ್ ನಂಬರ್ ಹೇಳ್ರಿ. ಮ್ಯಾಗಝಿನ್ ನಲ್ಲಿ 28 ಇಲ್ಲಿಂದ ಸ್ಟಾರ್ಟ್ ಆಗ್ಬೇಕು. ಪರವಾಗಿಲ್ಲ. ICC ಆಗಿದೆ ಹೇಳಿದೀನಾ? ಹೇಳಿಲ್ಲ. ಆನ್ಲೈನ್ ಅವ್ರು ಹೇಳ್ರಿ ಎಲ್ಲಿಂದ ಆಗಿದೆ. ವಿಷನ್ ಮ್ಯಾಗಝಿನ್ ನಲ್ಲಿರೋ ಪೇಜ್ ನಂಬರ್ ಹೇಳ್ರಿ ನನಗೆ. ಹಾ, ಇಲ್ಲ, ಬಹುಶಃ ನ್ಯೂಸ್ ಇನ್ ಶಾರ್ಟ್ ನಿಂದ ಆಗ್ಬೇಕು. ಹಾ, ನೋಡ್ರಿಪ್ಪ, ಯಾರ್ಯಾರು ಏನೇನ್ ಹೇಳ್ತಾ ಇದೀವಿ ಒಟ್ನಲ್ಲಿ ಸ್ಟಾರ್ಟ್ ಆಗ್ಲಿ. ಉಳಿದಿರೋದು ಬಿಟ್ಟಿದ್ರೆ ನೀವೇ ರಿವಿಷನ್ ಮಾಡ್ಕೊಡ್ರಿ ಆಮೇಲೆ. ಹಾ, ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಅವರ್ ಎಕನಾಮಿ, ಸಾರಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕರೆಂಟ್ ಅಫೇರ್ಸ್ ಕಂಟಿನ್ಯೂ ಮಾಡೋಣ. ಈಗ ನ್ಯೂಸ್ ಇನ್ ಶಾರ್ಟ್ ನೋಡ್ತಾ ಇದೀವಿ. ಯಾವುದು? ನ್ಯೂಸ್ ಇನ್ ಶಾರ್ಟ್ ನಲ್ಲಿ ಇಂಡಿಯಾ ಅಂಡ್ ಕತಾರ್ ಎಲಿವೇಟ್ ಬೈಲ್ಯಾಟ್ರಲ್ ಟೈಸ್ ಟು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್. ಇಂಡಿಯಾ ಮತ್ತು ಕತಾರ್ ಏನ್ ಮಾಡ್ತಾ ಇವೆ? ಬೈಲ್ಯಾಟ್ರಲ್ ಅಂದ್ರೆ ದ್ವಿಪಕ್ಷೀಯ ಒಪ್ಪಂದಗಳನ್ನ ಮತ್ತಷ್ಟು ಸದೃಢಗೊಳಿಸ್ಕೊಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ, ಏನ್ ಸುದ್ದಿ ಆಗಿದೆ ಅಂತ ನೋಡೋಣ. Elevation was done during state visit to India by Amir of Qatar with focus on strengthening cooperation in trade, energy and investment. ಕತಾರ್ನ ಅಮೀರು ಭಾರತಕ್ಕೆ ಬಂದಿದ್ರಂತೆ. ಸೊ ಭಾರತದ ಜೊತೆಗೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಸಂಬಂಧವನ್ನ ಬೆಳೆಸ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಕತಾರ್ನಲ್ಲಿ ಭಾರತೀಯರು ಬಹಳ ಇದ್ದಾರೆ. ಓಕೆ, ಇನ್ ಕತಾರ್ ದೇರ್ ಆರ್ ಲಾಟ್ ಆಫ್ ಇಂಡಿಯನ್ಸ್, ಎಸ್ಪೆಷಲಿ ಕೇರಳದವ್ರು ಬಹಳ ಜನ ಇದಾರೆ ಅಲ್ಲಿ. ಕನ್ನಡಿಗರು ಬಹಳ ಇದ್ದಾರೆ ಕತಾರ್ನಲ್ಲಿ. ಕನ್ನಡದ ಕಾರ್ಯಕ್ರಮಗಳು ಆಗ್ತಾ ಇರತ್ತೆ ಕತಾರ್ನಲ್ಲಿ. ಓಕೆ, ನೀವು ನ್ಯೂಸ್ ಚಾನೆಲ್ ಅನ್ನ ನ್ಯೂಸ್ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ. ಎಷ್ಟಿದೆ ನಮ್ ಇಬ್ಬರದು ವ್ಯಾಪಾರ ಅಂತ ಅಂದ್ರೆ, ದೇ ಏಮ್ಡ್ ಟು ಇನ್ಕ್ರೀಸ್ ಇಟ್ ಟು $28 billion in 5 years. ಮುಂದಿನ 5 ವರ್ಷಗಳಲ್ಲಿ $28 billion ಅನ್ನ ಮಾಡೋಣ ಅಂತ ಹೇಳಿದ್ದಾರೆ. ಯಾವುದು?
ಈ ಭಾರತ ಮತ್ತು ಕತಾರ್ ನಡುವಿನ ಸಂಬಂಧ ಇಷ್ಟೇ, ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್. ಉಳಿದಿರೋ ಸಾಲಗಳನ್ನ ಆಮೇಲೆ ನೀವು ಓದ್ಕೊಳ್ರಿ. ದೆನ್ ಸದ್ಯಕ್ಕೆ ಅದನ್ನ 28 ಬಿಲಿಯನ್ ಮಾಡ್ಕೊಳ್ಳೋ ಪ್ಲಾನ್ ಇದೆ, ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಅದೇನು ಅಂತ ದೊಡ್ಡ ದೇಶ ಅಲ್ಲ. ಓಕೆ, ದೆನ್ ಇಬ್ಬರ ನಡುವೆ MOUs ಗಳು ಸಹಿ ಆಗಿದೆ. MOUs ಅಂತ ಅಂದ್ರೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಅಂದ್ರೆ ತಿಳುವಳಿಕೆ ಒಪ್ಪಂದ. ನಾವ್ ಇದನ್ನ ಮಾಡ್ತೀವಿ, ನೀವು ಇದನ್ನ ಮಾಡ್ರಿ ಅನ್ನುವಂತ ಒಂದು ರೀತಿಯಲ್ಲಿ ತಿಳುವಳಿಕೆ ಒಪ್ಪಂದವನ್ನ ಸಹಿ ಮಾಡಿದ್ದಾರೆ. ಸೊ ಇವನ್ ಹೋಮ್ ವರ್ಕ್ ಈಸ್ ಈ ಭಾಗವನ್ನ ಚೆನ್ನಾಗಿ ಸ್ಟಡಿ ಮಾಡ್ಕೊಂಡು ಬರೋದು. ನಾಳೆಗೆ ಹೋಮ್ ವರ್ಕ್ ಏನಂತ ಅಂದ್ರೆ, ಅಲ್ಲ ಮುಂದಿನ ವಾರಕ್ಕೆ ಹೋಮ್ ವರ್ಕ್ ಇದೇನಿದೆ ನೋಡ್ರಿ, ಪರ್ಷಿಯನ್ ಗಲ್ಫ್ ಇದೆ, ಇಲ್ಲಿ ಕತಾರ್ ದೇಶ ಇದೆ, ಆಮೇಲೆ ಇಲ್ಲಿ ಬಹರೇನ್ ಇದೆ, ಇಲ್ಲಿ UAE, ಸೌದಿ ಅರೇಬಿಯಾ, ಓಮನ್, ಯಮನ್, ಇರಾಕ್, ಇರಾನ್, ಇವೆಲ್ಲ ಈ ಭಾಗವನ್ನ ನೆನ್ಪಿಟ್ಕೊಂಡು ಬರೋದು. ಕಣ್ಣು ಮುಚ್ಕೊಂಡು ತೆಗಿಬೇಕು ನೀವು ಇದನ್ನ, ನಾಳೆನೆ ಬರ್ಕೊಂಡು ಬರ್ರಿ. ಸೊ ಮುಂದಿನ ವಾರ ಬೇಡ, ನೀವು ಮರಿತೀರಿ, ನಾನು ಮರಿತೀನಿ ಮತ್ತೆ ಟುಮಾರೋ. ಓಕೆ, UPSC ಆಸ್ಕ್ಸ್ ದಿಸ್ ಕ್ವಶನ್, ಪದೇ 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 ಕೇಳ್ತಾ ಇರತ್ತೆ. ಆಮೇಲೆ ಇಲ್ಲಿ ಯುದ್ಧ ಕೂಡ ನಡೀತಾ ಇರತ್ತೆ, ಇಲ್ಲೆಲ್ಲ ಡೀಟೇಲ್ ಆಗಿ ನೋಡ್ಕೊಂಡು ಬರ್ರಿ. ಇಲ್ಲಿ ಏನಿದೆ ಗೊತ್ತಾ, ಇಲ್ಲಿ ಇಸ್ರೇಲ್ ಅನ್ನುವಂತ ದೇಶ ಇದೆ, ದೇರ್ ಇಸ್ ಅನ್ ಇಸ್ರೇಲ್, ಅದ್ರ ಪಕ್ಕ ಪ್ಯಾಲೆಸ್ತೈನ್ ಇದೆ, ಜೋರ್ಡಾನ್ ಇದೆ, ಅವೆಲ್ಲ ದೇಶಗಳ ನಡುವೆ ಯುದ್ಧ ನಡೀತಾ ಇರೋದ್ರಿಂದ ಈ ಭಾಗ ಇಂಪಾರ್ಟೆಂಟ್ ಇದೆ, ನೋಡ್ಕೊಂಡು ಬನ್ರಿ. ಕಣ್ಣು ಮುಚ್ಕೊಂಡು ತೆಗಿಬೇಕು, ಇಲ್ಲ ಕಣ್ ತೆಗೆದೇ ತೆಗೀರಿ, ಕಣ್ಣು ಮುಚ್ಕೊಂಡು ನೆನಪು ಮಾಡ್ಕೊಳ್ಬೇಕು. ಓಕೆ, ಸೂಯೇಜ್ ಕೆನಾಲ್ ಇಲ್ಲಿದೆ, ಇಲ್ಲಿ ಬರುತ್ತೆ. ದೆನ್ ಇಂಡಿಯಾ ಕತಾರ್ ಟೈಸ್, ಭಾರತ ಮತ್ತು ಕತಾರ್ ನಡುವೆ ಯಾವ ತರ ಒಪ್ಪಂದ ಇದೆ ಅಂತ ನೋಡಿದ್ರೆ, ಈ ಆನ್ಲೈನ್ ನವರು ನಾನು ಲಿಂಕ್ ಕಟ್ ಮಾಡ್ಬಿಡ್ತೀನಿ, ಯಾರು ಒಬ್ರು ಹೇಳಿಲ್ಲ ನನಗೆ ಎಷ್ಟು ಜನ ಡಾಟಾ ಬುಕ್ ಮಾಡಿದಿರಿ, ಆಮೇಲೆ ಎಷ್ಟು ಜನ ಓದ್ಕೊಂಡು ಬಂದಿದ್ದೀರಿ. 2 ನಿಮಿಷ ಟೈಮ್ ಕೊಡ್ತೀನಿ, ಬೇಗ ಬೇಗ ಕಮೆಂಟ್ ಮಾಡ್ರಿ, ಇಲ್ಲಾಂದ್ರೆ ಆಫ್ ಮಾಡ್ಬಿಡ್ತೀವಿ, ಆಮೇಲೆ ರೆಕಾರ್ಡೆಡ್ ನೋಡ್ಕೊಡ್ರಿ ನೀವು ಸುಮ್ನೆ. ಮತ್ತೆ ಇಂಟ್ರಾಕ್ಷನ್ ಇಲ್ಲ ಅಂದ್ರೆ ಕ್ಲಾಸ್ ನೋಡಿ ಏನ್ ಮಾಡೋರು ಆನ್ಲೈನ್ ಅಲ್ಲಿ ಲೈವ್. 12:23 ಆಗಿದೆ, 12:25 ಹೇಳ್ರಿ. 6 ಜನ ನೋಡ್ತಾ ಇದೀರಿ, 6 ಜನ ಯಾರಿದ್ದೀರಿ ಗೊತ್ತಾಗ್ಬೇಕು ನನಗೆ. ಒಬ್ರು ಪ್ರಿಯಾಂಕಾ ಇದ್ದಾರೆ, ಒಬ್ರು ಗುಲ್ತಾಜು, ಒಬ್ರು ಕೃಷ್ಣ. ಹೇಳ್ರಿ ಬೇಗ ಬೇಗ, ಇಲ್ಲ ಅಂದ್ರೆ ಲಿಂಕ್ ಆಫ್ ಆಗುತ್ತೆ ಈಗ. ಕತಾರ್ ನಡುವೆ ನೋಡ್ರಿ, ಎಕನಾಮಿಕ್ ಟೈಸ್, ಬೈಲ್ಯಾಟ್ರಲ್ ಟ್ರೇಡ್ ಇಸ್ ಅರೌಂಡ್ 14 ಬಿಲಿಯನ್, ಒಂದು $14 ಬಿಲಿಯನ್ ವ್ಯಾಪಾರ ಇದೆ ಇಬ್ಬರ ನಡುವೆ. ಓಕೆ, ವಿತ್ ಅನ್ ಎಫೆಕ್ಟಿವ್ ಟ್ರೇಡ್ ಡೆಫಿಸಿಟ್ ಫಾರ್ ಇಂಡಿಯಾ. ಏನು ಟ್ರೇಡ್ ಡೆಫಿಸಿಟ್ ಅಂದ್ರೆ ಹೇಳಿದೀನಿ ನಾನು ಈಗಾಗಲೇ. ಇದ್ರ ಅರ್ಥ ಏನು, ಇಂಡಿಯಾ ಈಸ್ ಟ್ರೇಡ್ ಡೆಫಿಸಿಟ್ ಫಾರ್ ಕತಾರ್ ಅಂತ ಏನದ. ಇಂಪೋರ್ಟ್ ಈಸ್ ಮೋರ್, ಎಕ್ಸ್ಪೋರ್ಟ್ ಈಸ್ ಲೆಸ್. ಓಕೆ, ಉದಾಹರಣೆಗೆ ಒಂದು $100 ವ್ಯಾಪಾರ ಇದೆ ಇಬ್ಬರ ನಡುವೆ ಅಂತ ಅಂದ್ರೆ, ಅವ್ರು ನಮಗೆ $60 ಕಳಿಸ್ತಾ ಇದಾರೆ, ನಾವು ಅವರಿಗೆ $40 ಮಾಲನ್ನ ಕಳಿಸ್ತಾ ಇದೀವಿ, ಈ ತರ. ದೆನ್ ಇಂಡಿಯಾ ವಾಸ್ ಅಮಾಂಗ್ ಕತಾರ್ಸ್ ಟಾಪ್ 3 ಎಕ್ಸ್ಪೋರ್ಟ್ ಡೆಸ್ಟಿನೇಷನ್ಸ್. ಭಾರತ ಕತಾರ್ನ ಟಾಪ್ 3 ಎಕ್ಸ್ಪೋರ್ಟ್ ಡೆಸ್ಟಿನೇಷನ್ ಆಗಿತ್ತು. ಅದು ಅಂತೂ ಅಷ್ಟೇನ್ ಇಂಪಾರ್ಟೆಂಟ್ ಅಲ್ಲ. ಓಕೆ, ಎನರ್ಜಿ ಟೈಸ್ ನೋಡಿದ್ರೆ, ಕತಾರ್ ಈಸ್ ಇಂಡಿಯಾಸ್ ಲಾರ್ಜೆಸ್ಟ್ LNG ಸಪ್ಲೈಯರ್. LNG ಜಾಸ್ತಿ ನಮಗದು ಸಪ್ಲೈ ಮಾಡುತ್ತೆ. ಏನ್ LNG ಅಂತ ಅಂದ್ರೆ, LNG ಗ್ಯಾಸ್ ಅನ್ನ ಪ್ರೊವೈಡ್ ಮಾಡುತ್ತೆ, ಜೊತೆಗೆ ಇಟ್ ಈಸ್ ಪ್ರೊವೈಡಿಂಗ್ ಓವರ್ 40% ಆಫ್ ಇಂಪೋರ್ಟ್. ಭಾರತ ಏನ್ ಇಂಪೋರ್ಟ್ ಮಾಡ್ಕೊಳ್ಳುತ್ತಲ್ಲ, ಅದರಲ್ಲಿ 40% LNG ನೇ ಇದೆ, ನೆನ್ಪಿಟ್ಕೊಡ್ರಿ, ಇಷ್ಟೇ ಸಿಂಪಲ್. ದೆನ್ ಬೈಲ್ಯಾಟ್ರಲ್ ಎಕ್ಸರ್ಸೈಸ್ ಜೈರ್ ಅಲ್ ಬಹಾರ್ ಅನ್ನುವಂತ ಒಂದು ನೇವಿ ಎಕ್ಸರ್ಸೈಸ್ ನಡೆಯುತ್ತೆ. ನೋ ನೀಡ್ ಟು ರಿಮೆಂಬರ್. ಇದನ್ನು ಕೂಡ ಇವನ್ನೆಲ್ಲ ಫ್ಯಾಕ್ಟ್ ಬುಕ್ ಅಲ್ಲಿ ಬರ್ಕೊಳ್ಬೇಡ್ರಿ, ನಾನು ಹೇಳ್ತೀನಿ ಯಾವ್ದು ಬರ್ಕೊಳ್ಬಹುದು ಯಾವ್ದಿಲ್ಲ, ಅಷ್ಟು ಬರ್ಕೊಳ್ತಾ ಹೋಗ್ರಿ. ದೆನ್ ಕತಾರ್ ಟ್ರೇಡ್ ಡೆಫಿಸಿಟ್ ಅಷ್ಟು ನೆನ್ಪಿಟ್ಕೊಡ್ರಿ. ಕತಾರ್ ಅನ್ನುವಂತ ಪುಟ್ಟ ದೇಶದ ಜೊತೆಗೆ ನಮಗೆ ಟ್ರೇಡ್ ಡೆಫಿಸಿಟ್ ಇದೆ, ಅದೊಂದು ಬರ್ಕೊಳ್ಬೇಕಾದಂತ ಫ್ಯಾಕ್ಟ್. ಯಾವ್ದ್ರಲ್ಲಿ, ನಿಮ್ ಡೇಟಾ ಬುಕ್ ಅಲ್ಲಿ. ಓಕೆ, ಯಾವ್ದು ಆ ಲೈನ್ ಬರ್ಕೊಡ್ರಿ. ಏನಂತ ಅಂದ್ರೆ, ಇಂಡಿಯಾ ಈಸ್ ಇನ್ ಎಫೆಕ್ಟಿವ್ ಟ್ರೇಡ್ ಡೆಫಿಸಿಟ್ ವಿತ್ ಕತಾರ್, ಆ ತರ ಬರ್ಕೊಡ್ರಿ ಅದನ್ನ. ಯಾಕಂದ್ರೆ SA ನಲ್ಲಿ ಬರಿಬಹುದು ನಾವು ಅದನ್ನ, ವಿ ಕ್ಯಾನ್ ರೈಟ್ ಇಟ್ ಇನ್ SA. ಪೂರಾ ಲೈನ್ ಹೀಗೆ ಬರೆಯೋ ಆಗಿಲ್ಲ, ಹೀಗೆ ಬರೆಯೋದು. ಕತಾರ್ನೊಂದಿಗೆ ಭಾರತ ಟ್ರೇಡ್ ಡೆಫಿಸಿಟ್ ಅನ್ನ ಹೊಂದಿದೆ, ಕತಾರ್ನೊಂದಿಗೆ ಭಾರತವು ವ್ಯಾಪಾರ ಕೊರತೆಯನ್ನು ಹೊಂದಿದೆ ಅಂತ ಹೇಳೋದು. ಅಂಬಿಕಾ ಅವರು, ಗುಲ್ತಾಜ್ ಸರ್ ಡಾಟಾ ಬುಕ್ ಮಾಡಿದೀನಿ, ವೆರಿ ಗುಡ್. ರಾಯಪ್ಪ, ಜೂನ್ ಮಂತ್ ಇಂದ ಓದೋಣ ಅಂತ ಬಿಟ್ಟಿದ್ದೀನಿ. ಯಾಕ್ರಿ ರಾಯಪ್ಪ ಅವರೇ, ಮತ್ತೆ ಕ್ಲಾಸ್ ಆಗಿ ಕೇಳ್ತಾ ಇದ್ರಿ ಇದನ್ನ. ಸರ್ ಡಾಟಾ ಬುಕ್ ಮಾಡ್ತಿದ್ದೀನಿ. ಓಕೆ, ಡಾಟಾ ಸರ್ಚ್ ಚಾರ್ಟ್ ಮಾಡಿಲ್ಲ, ಬುಕ್ ಮಾಡ್ರಿ ಮೊದಲು. ಸರ್ ನೋಟ್ಸ್ ಮಾಡಿದೀನಿ, ಪ್ರಜಾವಾಣಿ ನ್ಯೂಸ್ ಅಂಡ್ ಮಂತ್ಲಿ ಕರೆಂಟ್ ಅಫೇರ್ಸ್ ಗೆ, ಬಟ್ ರೀಡ್ ಮಾಡಿಲ್ಲ. ನಾನೇನ್ ಹೇಳಿದೀನಿ ಅದನ್ನ ಮಾಡ್ರಿ, ನೀವು ಸುಮ್ನೆ ಎಕ್ಸ್ಟ್ರಾ ಮಾಡ್ಬೇಡ್ರಿ. ದೆನ್ ಇದು ಇಂಪಾರ್ಟೆಂಟ್, ಅರೌಂಡ್ 8 lakh ಪೀಪಲ್ ಆಫ್ ಇಂಡಿಯಾ ಸ್ಟೇಯಿಂಗ್ ಇನ್ ಕತಾರ್. 8 ಲಕ್ಷ ಜನ ಇದ್ದಾರೆ. ಇದೊಂದು ಪಾಯಿಂಟ್ ಕತಾರ್ ಬಗ್ಗೆ ನೆನ್ಪಿಟ್ಕೊಳ್ಳೋದು. ಮತ್ತೇನು ಬೇಡ, ಆ ಬುಕ್ ಅಲ್ಲಿ ಬರ್ಕೊಡ್ರಿ ಈಗಲೇ, ಆಮೇಲೆ ಬರೀತೀನಿ ಅನ್ಬೇಡ್ರಿ. ದೆನ್ ನೌ ವಿ ಹ್ಯಾವ್ ನ್ಯೂ ಟಾಪಿಕ್ ಕಾಲ್ಡ್ ಬಿಮ್ಸ್ಟೆಕ್. ಬಿಮ್ಸ್ಟೆಕ್ ಬಗ್ಗೆ ಹೇಳಿದ್ನ ನಿಮಗೆ, ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ದೆ ಅನ್ಸುತ್ತೆ. ಹೇಳ್ರಿ, ವಾಟ್ ಈಸ್ ಬಿಮ್ಸ್ಟೆಕ್? ಎಸ್, ಬೇ ಆಫ್ ಬೆಂಗಾಲ್
ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್. ಅಂದ್ರೆ ಒಂದು ದೇಶಗಳ ಒಕ್ಕೂಟ, ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್. ಅಂದ್ರೆ ಏನ್ ಮಾಡ್ಕೊಂಡಿದ್ದಾರೆ ಗೊತ್ತಾ? ಸಿ ವೈ ಇಟ್ ಈಸ್ ಕ್ರಿಯೇಟೆಡ್. ಕನ್ಸಿಡರ್ ದಿಸ್ ಈಸ್ ಅವರ್ ವರ್ಲ್ಡ್. When UN started, this is considered, this is America, South America, Africa, Europe, this is India, and here Australia, Malaysia ಅಲ್ಲ, ಇಂಡೋನೇಷ್ಯಾ ಎಲ್ಲ ಇವೆ ಅನ್ಕೊಡ್ರಿ. UN started in 1945. ವಿಶ್ವಸಂಸ್ಥೆ 1945 ಆರಂಭ ಆಯಿತು. ಬಟ್ ಡು ವಿ ಹ್ಯಾವ್ ಮೋರ್ ಪವರ್ ಇನ್ UN? ವಿಶ್ವಸಂಸ್ಥೆಯಲ್ಲಿ ನಮಗೇನಾದ್ರೂ ಜಾಸ್ತಿ ನಡೆಯುತ್ತಾ? ನೋ. ಅಂಡ್ ಆಲ್ಸೋ ಫಾರ್ ಅವರ್ ಸೆಲ್ಫ್, ನಮಗೆ ಆದಂತ ಒಂದು ಸಂಘಟನೆಗಳನ್ನ ನಾವಿಲ್ಲಿ ಮಾಡ್ಕೊಳ್ಬೇಕಲ್ವಾ? ಯಾಕಿರ್ಬೇಕು ಸಂಘಟನೆಗಳು? ಹಳ್ಳಿಗಳಲ್ಲಿ ನೋಡ್ರಿ ನೀವು, ಕೋಆಪರೇಟಿವ್ ಸೊಸೈಟೀಸ್ ಅಂತ ಇರುತ್ತೆ. ಸಾಲಗಳನ್ನ ತಗೊಳ್ಳೋದಿರಬಹುದು, ಮತ್ತೆ ಒಬ್ರಿಗೊಬ್ರು ಏನಾದ್ರು ಸಹಕಾರ ಮಾಡೋದಿರ್ಬೋದು, ಆ ತರ ಇರುತ್ತೆ. ಸೊ ವಾಟ್ ಇಂಡಿಯಾ ಡಿಡ್, ವಿ ಆಲ್ರೆಡಿ ಹ್ಯಾಡ್ ಸಾರ್ಕ್ ಅನ್ನುವಂಥದ್ದಿತ್ತು. ಆಮೇಲೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್. ಬಟ್ ಪ್ರಾಬ್ಲಮ್ ಏನಾಗ್ತಾ ಇತ್ತು? ಸಾರ್ಕ್ ನಲ್ಲಿ ಚೈನಾ ಇದೆಯಾ? ಇಲ್ಲ. ಅಂಡ್ SCO ನಲ್ಲಿ ಚೈನಾ ಇದೆ. ಓಕೆ, ದೀಸ್ ಆರ್ ಓಲ್ಡ್ ಇನ್ಸ್ಟಿಟ್ಯೂಟ್ಸ್. ಇವೆಲ್ಲ ಹಳೆ ಸಂಘಟನೆಗಳು. ಇವುಗಳ ಪವರ್ ಹಂತ ಹಂತವಾಗಿ ಕಡಿಮೆ ಆಗ್ತಾ ಇತ್ತು. ಅದಕ್ಕೋಸ್ಕರ ಭಾರತ ಏನ್ ಮಾಡ್ತು? ಕನ್ಸಿಡರ್ ದಿಸ್ ಇಸ್ ಇಂಡಿಯಾ. ಇದ್ರ ಸುತ್ತಮುತ್ತ, ಇದು ಬೇ ಆಫ್ ಬೆಂಗಾಲ್, ಬಂಗಾಳ ಕೊಳ್ಳಿ, ಇದ್ರ ಸುತ್ತಮುತ್ತ ಇರುವಂತ ದೇಶಗಳನ್ನ ಸೇರಿಸ್ಕೊಂಡು ಒಂದು ಸಂಘಟನೆ ಮಾಡ್ಕೊಳ್ತು. ಯಾವ ಕಾರಣಕ್ಕೆ? ಟೆಕ್ನಾಲಜಿ ಮತ್ತು ಎಕನಾಮಿಕ್ ಕೋಆಪರೇಷನ್ಗೆ. ಅದನ್ನ ಏನಂತ ಕರಿತೀವಿ? ಬಿಮ್ಸ್ಟೆಕ್. ಇಷ್ಟೇ ನೋಡ್ರಿ. ಯಾವ ತರ ಸ್ಟಡಿ ಮಾಡ್ಬೇಕಂದ್ರೆ ನಿಮ್ಮನ್ನ ಯಾರಾದ್ರೂ ಕೇಳಿದ್ರೆ ಸರಳವಾದ ಭಾಷೆಯಲ್ಲಿ ನೀವು ಹೇಳೋಕ್ ಬರಬೇಕು. ಏನಪ್ಪಾ ಬಿಮ್ಸ್ಟೆಕ್? ಅದ್ ನೆನಪು ಮಾಡ್ಕೊಂಡು ಕೂತ್ಕೊಳ್ಬಾರ್ದು. ಫುಲ್ ಫಾರ್ಮ್ ನೆನಪಿಟ್ಕೊಳ್ಳೋದು ನಿಮ್ ಜವಾಬ್ದಾರಿ ಅಲ್ಲ. ನೋ ನೀಡ್ ಟು ರಿಮೆಂಬರ್ ಫುಲ್ ಫಾರ್ಮ್. ರಿಮೆಂಬರ್ ವೈ ಇಟ್ ಈಸ್ ಕ್ರಿಯೇಟೆಡ್ ಅಂಡ್ ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಿಸ್. ಯಾಕೆ ಅದನ್ನ ಕ್ರಿಯೇಟ್ ಮಾಡಿದ್ರು, ಅದ್ರ ಉದ್ದೇಶ ಏನಿದೆ. ಟೆಕ್ನಾಲಜಿಕಲ್ ಅಂಡ್ ಎಕನಾಮಿಕಲ್ ಕೋಆಪರೇಷನ್ ಇನ್ ದ ಸರೌಂಡಿಂಗ್ ನೇಷನ್ಸ್ ಆಫ್ ಬೇ ಆಫ್ ಬೆಂಗಾಲ್. ಬಂಗಾಳ ಕೊಲ್ಲಿಯ ಸುತ್ತಮುತ್ತ ಇರುವಂತಹ ದೇಶಗಳ ಒಂದು ಸಂಘಟನೆ ಇದು. ಟೆಕ್ನಾಲಜಿ ಮತ್ತು ಎಕನಾಮಿಯನ್ನ ಕೋಆಪರೇಷನ್ ಮಾಡ್ಕೊಳ್ಳೋಕೆ. ಇಷ್ಟೇ. ನಿಮ್ಗೆ ಆ ಹೆಸರು ನೆನ್ಪಿಟ್ಕೊಳಕ್ ಹೋದ್ರೆ ಕಷ್ಟ ಅನ್ಸುತ್ತೆ. ಹೆಸರಿಗೆ ನೆನ್ಪಿಟ್ಕೊಳ್ಬೇಡ್ರಿ, ಆಮೇಲೆ ನೆನಪುಳಿಯುತ್ತೆ. ಮೊದಲು ಅರ್ಥ ಮಾಡ್ಕೊಳ್ರಿ ಯಾಕದ ಆರಂಭ ಆಯ್ತು ಆ ತರ. ಸರಿ. ಸೊ ಮಿನಿಸ್ಟ್ರಿ ಯಾಕೆ ಸುದ್ದಿಯಲ್ಲಿ ಹಾಕಿದೆ ಇದು? ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಹ್ಯಾಸ್ ಹೋಸ್ಟೆಡ್ 5-year ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಯೂತ್ ಸಮಿಟ್ ಇನ್ ಗಾಂಧಿನಗರ್, ಗುಜರಾತ್. ಇದನ್ನ ನೆನ್ಪಿಟ್ಕೊಡ್ರಿ. ಇತ್ತೀಚೆಗೆ ಆಗಿರುವಂತ ಸುದ್ದಿ. ಇದನ್ನೇನ್ ಬುಕ್ ಅಲ್ಲಿ ಬರ್ಕೊಳ್ಬೇಡ್ರಿ. ನಾನು ಡೇಟಾ ಬ್ಯಾಂಕ್ ಅಂತ ಹೇಳ್ತೀನಿ, ಅವಾಗ ಬರ್ಕೊಳ್ರಿ, ಉಳಿದಿರೋದು ಬೇಡ. ಇತ್ತೀಚೆಗೆ ಒಂದು ಯೂತ್ ಸಮಿಟ್ ಆಗಿದೆ ಗಾಂಧಿನಗರ್, ಗುಜರಾತ್ ನಲ್ಲಿ. ಇದ್ರದ್ದು ಹಾಗೆ ಸಮ್ಮೇಳನಗಳಾಗ್ತಾ ಇರುತ್ತಲ್ಲ, ಆ ತರ. ಇದು ಯಾವಾಗ ಸ್ಟಾರ್ಟ್ ಆಗಿತ್ತು? 1997. ಇದು ಸೈನಿಂಗ್ ಬ್ಯಾಂಕಾಕ್ ಡಿಕ್ಲರೇಷನ್. ಬ್ಯಾಂಕಾಕ್ ಡಿಕ್ಲರೇಷನ್ ಅನ್ನುವಂತ ಒಂದು, ಈಗ ಹೇಗೆ ನಮ್ಮ ದೇಶಕ್ಕೆ ಸಂವಿಧಾನ ಇದೆಯಲ್ಲ, ಇದೊಂದು ರೂಲ್ ಬುಕ್. ಬ್ಯಾಂಕಾಕ್ ನಲ್ಲಿ ಸಹಿ ಮಾಡಿರ್ತಾರೆ ಅದಕ್ಕೆ ಎಲ್ಲರೂ ಸೇರ್ಕೊಂಡು, ಅವಾಗ ಮಾಡಿರುವಂತದ್ದು. ಮೆಂಬರ್ಸ್ ಯಾರ್ಯಾರಿದ್ದಾರೆ? ಬಾಂಗ್ಲಾದೇಶ್, ಇಂಡಿಯಾ, ಶ್ರೀಲಂಕಾ, ಥೈಲ್ಯಾಂಡ್, ಮಯನ್ಮಾರ್, ನೇಪಾಳ್, ಭೂತಾನ್. ಸೊ ಏನ್ ಮಾಡ್ಬೇಕು ನೀವು ಆಮೇಲೆ? ಟ್ರಿಕ್ ಟು ರಿಮೆಂಬರ್ ಬಿಮ್ಸ್ಟೆಕ್ ಕಂಟ್ರೀಸ್. ಗೂಗಲ್ ಅಲ್ಲಿ ಸರ್ಚ್ ಮಾಡೋದು ಅಥವಾ ಚಾಟ್ GPT ಅಲ್ಲಿ ಸರ್ಚ್ ಮಾಡೋದು. ಒಂದು ಕೋಡ್ ಕೊಡುತ್ತೆ, ಆ ಕೋಡ್ ಪ್ರಕಾರ ನೆನಪಿಟ್ಕೊಳ್ಳೋದು. ಹಾ, ಎಸ್, ಆ ತರ. ನಂಗೆ ನಾಳೆ ಕೇಳ್ತೀನಿ, ನೆನ್ಪಿಟ್ಕೊಂಡ್ ಬರ್ರಿ ಎಷ್ಟು ಎಲ್ಲಾ ದೇಶಗಳನ್ನ. ದೆನ್ ಏನಿದ್ರ ಉದ್ದೇಶ? ಪ್ರಮೋಟ್ ಎಕನಾಮಿಕ್ ಡೆವಲಪ್ಮೆಂಟ್, ಸೋಷಿಯಲ್ ಪ್ರೋಗ್ರೆಸ್ ಅಂಡ್ ಎನ್ಶೂರ್ ಪೀಸ್ ಅಂಡ್ ಸ್ಟೆಬಿಲಿಟಿ. ಆ ಸುತ್ತಮುತ್ತ ಇರುವಂತ ದೇಶಗಳಲ್ಲಿ ಶಾಂತಿ ಕಾಪಾಡೋದು, ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ಬೆಳವಣಿಗೆ. ಇವರು ಒಂದು 7 ಫೋಕಸ್ ಏರಿಯಾ ಇತ್ತು. ಎನ್ವೈರ್ಮೆಂಟ್, ಕ್ಲೈಮೇಟ್, ಸೆಕ್ಯೂರಿಟಿ, ಅಗ್ರಿಕಲ್ಚರ್, ಫುಡ್ ಸೆಕ್ಯೂರಿಟಿ, ಪೀಪಲ್ ಟು ಪೀಪಲ್ ಕನೆಕ್ಷನ್, ಸೈನ್ಸ್ ಅಂಡ್ ಟೆಕ್ನಾಲಜಿ. ಇಷ್ಟ. ಇವನ್ನೆಲ್ಲ ಯಾರು ಕೇಳಲ್ಲ ನಿಮ್ಮನ್ನು. ಓಕೆ, ಬಟ್ ನಾವು ನೆನ್ಪಿಟ್ಕೊಳ್ಬೇಕಾದದ್ದು ಏನಿದ್ರಲ್ಲಿ? ವಾಟ್ ವಿ ಹ್ಯಾವ್ ಟು ರಿಮೆಂಬರ್. ಇತ್ತೀಚೆಗೆ ಒಂದು ಯೂತ್ ಸಮಿಟ್ ಆಗಿದೆ. ಎಲ್ಲಿ? ಗಾಂಧಿನಗರ್, ಗುಜರಾತ್. ಯಾವ್ದ್ರದ್ದು? ಬಿಮ್ಸ್ಟೆಕ್ದು. ಯಾರು ಇದ್ರಲ್ಲಿ ನೇತೃತ್ವ ವಹಿಸಿದ್ರೆ ನಮ್ಮ ದೇಶದಲ್ಲಿ? ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್, ಯುವ ಕ್ರೀಡಾ ಸಚಿವಾಲಯ ಅದು. ಹಾ, ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ನವರು. ಓಕೆ, ಅವ್ರು ನಡೆಸಿದ್ರು. ಇದು ಯಾವಾಗ ಸ್ಟಾರ್ಟ್ ಆಗಿದೆ ಬಿಮ್ಸ್ಟೆಕ್? 97. ಆಮೇಲೆ ಮತ್ತೆ ಯಾವ್ಯಾವ ದೇಶಗಳಿವೆ ಇಷ್ಟು ನೆನ್ಪಿಟ್ಕೊಂಡ್ಬಿಡ್ರಿ, ಉಳಿದಿರೋದು ಏನು ಬೇಡ. ಅಂದ್ರೆ ಒಂದು ಟಾಪಿಕ್ ಅನ್ನ ಓದಿದ ಮೇಲೆ ಸಮರೈಸ್ ಮಾಡೋ ಕೆಪಾಸಿಟಿ ನಿಮಗೆ ಬರಬೇಕು. ಯು ಹ್ಯಾವ್ ಟು ಸಮರೈಸ್ ದ ಟಾಪಿಕ್ ವಾಟ್ ಯು ರೆಡ್, ದೆನ್ ಯು ವಿಲ್ ರಿಮೆಂಬರ್, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ UPSC. ಇದೇ ಅಂತ 2000 ಪೇಜ್ ನೆನ್ಪಿಟ್ಕೊಳ್ ಓದ್ತಾ ಹೋದ್ರೆ ಹೇಗೆ ನೆನಪುಳಿಯೋದು ನಿಮಗೆ? ಶಾರ್ಟ್ ಆಗಿ ಅದರಲ್ಲಿರೋ ಇಂಪಾರ್ಟೆಂಟ್ ಪಾಯಿಂಟ್ಸ್ ಸಮರೈಸ್ ಮಾಡ್ಕೊಳ್ಳೋ ಕಲೆ ಬರ್ಬೇಕು ನಿಮಗೆ. ಓಕೆ, ದೆನ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್. ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ತುಂಬಾ ಇಂಟ್ರೆಸ್ಟಿಂಗ್ ಇದೆ ಇದು. ಓಕೆ, ನೋಡೋಣ ಏನು ಯಾಕೆ ಸುದ್ದಿಯಲ್ಲಿದೆ. USA ಪ್ರೆಸಿಡೆಂಟ್ ಸೈನ್ಡ್ ಅನ್ ಎಕ್ಸಿಕ್ಯೂಟಿವ್ ಆರ್ಡರ್ ಸ್ಯಾಂಕ್ಷನಿಂಗ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಮೇಲೆನೆ ನಿರ್ಬಂಧನೆ ಹಾಕಿಬಿಟ್ರಿ ಅವರು. ಯಾರು?
ಅಮೆರಿಕದವರು ಡೊನಾಲ್ಡ್ ಟ್ರಂಪ್ ಏನ್ ಮಾಡಿದ್ದಾರೆ, ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಾಲಯಕ್ಕೆ ನಿರ್ಬಂಧ ಹಾಕಿದ್ದಾರೆ. ಓಕೆ, ನೋಡೋಣ ಹಾಗಾದ್ರೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೋಣ. ಏನಿದೆ ಆರ್ಡರ್ ಇಂಪೋಸಸ್ ಫಿನಾನ್ಷಿಯಲ್ ಅಂಡ್ ವೀಸಾ ರಿಸ್ಟ್ರಿಕ್ಷನ್ಸ್ ಆನ್ ಇಂಡಿವಿಜುವಲ್ಸ್ ಅಂಡ್ ದೇರ್ ಫ್ಯಾಮಿಲೀಸ್ ಹೂ ಅಸಿಸ್ಟ್ ICC ಇನ್ವೆಸ್ಟಿಗೇಷನ್ಸ್ ಆಫ್ ಅಮೆರಿಕನ್ ಸಿಟಿಜನ್ಸ್ ಆರ್ ಅಲೈಸ್ ಸಚ್ ಆಸ್ ಇಸ್ರೇಲ್. ಅಮೆರಿಕ ಮತ್ತು ಇಸ್ರೇಲ್ನ ಸಿಟಿಜನ್ಗಳಿಗೆ ಈ ಕೋರ್ಟ್ ಏನಾದ್ರು ಆರ್ಡರ್ ಕೊಟ್ಟಿರುತ್ತೆ, ಈ ಕೋರ್ಟ್ ನ ಆರ್ಡರ್ಗೆ ಸಹಾಯ ಮಾಡಿದ್ರೆ ಅವ್ರಿಗೆ ವೀಸಾ ನಾವು ಏನ್ ಮಾಡ್ತೀವಿ, ತೊಂದರೆ ಕೊಡ್ತೀವಿ, ನಿಮಗೆ ವೀಸಾ ಅವಕಾಶ ಕೊಡಲ್ಲ ಅಂತ ಯಾರು ಹೇಳಿದ್ದಾರೆ? USA ಪ್ರೆಸಿಡೆಂಟ್ ಅವರು. ಸೊ ಇಟ್ ಮೀನ್ಸ್ ICC ಯನ್ನ ಇವರು ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇಲ್ಲ. ICC ಏನದು ಹಾಗಾದ್ರೆ? ವಿಲ್ ಸ್ಟಡಿ ಫಸ್ಟ್. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಏನಿದು? ಇದ್ರ ಮುಖ್ಯ ಕಚೇರಿ ಹೇಗ್ ನಲ್ಲಿದೆ, ನೆದರ್ಲ್ಯಾಂಡ್ ನಲ್ಲಿ. ಸೊ ಇಟ್ ಇಸ್ ದ ವರ್ಲ್ಡ್ಸ್ ಫಸ್ಟ್ ಪರ್ಮನೆಂಟ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್. ಇದೇನಿದೆ, ಪರ್ಮನೆಂಟ್ ಬಾಡಿ, ಜಗತ್ತಿನ ಫಸ್ಟ್ ಪರ್ಮನೆಂಟ್ ಬಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಮಿನಲ್ ವಿಚಾರಗಳಿಗೆ. ಓಕೆ, ಒಂದ್ ಸ್ವಲ್ಪ ಕಂಪೇರ್ ಮಾಡ್ತೀವಿ, ನಾವು ಕಲಿತೀವಿ ಮುಂದೆ. ಮತ್ತೊಂದಿದೆ, ಇದು ಯಾವಾಗ ಆರಂಭ ಆಯಿತು ನೆನ್ಪಿಟ್ಕೊಳ್ರಿ. ಇಟ್ ಇಸ್ ಸ್ಟಾರ್ಟೆಡ್ ಬೈ ರೋಮ್ ಸ್ಟ್ಯಾಚ್ಯೂ. ಬಿಮ್ಸ್ಟೆಕ್ ಆರಂಭ ಆದದ್ದು ಯಾವ್ದ್ರಿಂದ? ಯಾವೊಂದ್ ಸಹಿ ಮಾಡಿದ್ರು ಅಂತ ಹೇಳಿದೆ ನಾನು, ಬ್ಯಾಂಕಾಕ್ ಡಿಕ್ಲರೇಷನ್. ಆ ತರ ನೆನ್ಪಿಟ್ಕೊಳ್ಬೇಕು. ದೇ ವಿಲ್ ಆಸ್ಕ್ ಇನ್ ಪ್ರಿಲಿಮ್ಸ್. ಇದೇ ಸ್ಟೇಟ್ಮೆಂಟ್ ಕೊಡ್ತಾರ ಅವರು. ಬಿಮ್ಸ್ಟೆಕ್ ವಾಸ್ ಸ್ಟಾರ್ಟೆಡ್ ಬೈ ಬ್ಯಾಂಕಾಕ್ ಡಿಕ್ಲರೇಷನ್. ಟ್ರೂ ಆರ್ ಫಾಲ್ಸ್ ಅನ್ನೋದು ಗೊತ್ತಿರ್ಬೇಕು ನಮ್ಗೆ. ರೋಮ್ ಸ್ಟ್ಯಾಚ್ಯೂ ಅನ್ನುವಂತ ಒಂದು ಕಾಗದ ಪತ್ರಕ್ಕೆ ಸಹಿ ಹಾಕಿ ಸ್ಟಾರ್ಟ್ ಆಯ್ತು. ಇದು 1998 ಸಹಿ ಮಾಡಿದ್ರು, 2002 ಜಾರಿಗೆ ಬಂತು. ಇಟ್ ಕೇಮ್ ಇನ್ ಟು ಫೋರ್ಸ್ ಇನ್ 2002. ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್. ಇದ್ರ ಕೆಲಸ ಏನು, ವಾಟ್ ಈಸ್ ಇಟ್ಸ್ ವರ್ಕ್ ಅಂತ ನೋಡಿದಾಗ, ಜಿನೋಸೈಡ್, ವಾರ್ ಕ್ರೈಮ್ಸ್, ಕ್ರೈಮ್ಸ್ ಅಗೇನ್ಸ್ಟ್ ಹ್ಯುಮ್ಯಾನಿಟಿ, ಕ್ರೈಮ್ ಆಫ್ ಅಗ್ರೆಷನ್, ಇಂಥ ಕೆಲಸಗಳಾದಾಗ ಇದೇನ್ ಮಾಡುತ್ತೆ, ತೀರ್ಪು ಕೊಡುತ್ತೆ. ಅಂತಾರಾಷ್ಟ್ರೀಯ ಕೋರ್ಟ್ ನಲ್ಲೂ ಕೂಡ ನಾವು ಕೇಸ್ ಹಾಕಬಹುದು. ಜಿನೋಸೈಡ್ ಅಂತ ಅಂದ್ರೆ ಕನ್ನಡದಲ್ಲಿ ಏನಂತ ಕರಿತೀವಿ? ಮಾರಣ ಹೋಮ, ಲಕ್ಷಾಂತರ ಜನರನ್ನ ಕೊಲ್ಲೋದು. ಫಾರ್ ಎಕ್ಸಾಂಪಲ್ ಹಿಟ್ಲರ್ ಮಾಡಿದ್ನಲ್ಲ, ಆ ತರ ಯಾರಾದ್ರೂ ಮಾಡಿದ್ರೆ ನಾವು ಅಲ್ಲಿ ಕೇಸ್ ಹಾಕಬಹುದು. ಯುದ್ಧಗಳಲ್ಲಿ ಏನಾದ್ರೂ ಅತಿಯಾದ ಹಿಂಸಾಚಾರ ಮಾಡಿದ್ರೆ ಈ ಕೋರ್ಟಿಗೆ ನಾವು ಕೇಸ್ ಹಾಕಬಹುದು. ಕ್ರೈಮ್ಸ್ ಅಗೇನೆಸ್ಟ್ ಹ್ಯುಮ್ಯಾನಿಟಿ, ಮಾನವೀಯತೆಗೆ ವಿರುದ್ಧ ಯಾರಾದ್ರೂ ತಪ್ಪು ಮಾಡಿದ್ರೆ ಕ್ರೈಮ್ ಆಫ್ ಅಗ್ರೆಸಿಂಗ್, ಯಾರ ಮೇಲಾದ್ರೂ ಇನ್ನೊಬ್ರು ಹೋಗಿ ದಾಳಿ ಮಾಡಿದ್ರು ಕೂಡ ಇಲ್ಲಿ ಕೇಸ್ ಹಾಕಬಹುದು. ಯಾರು ಕೇಸ್ ಹಾಕ್ತಾರೆ? ಹೂ ವಿಲ್ ಫೈಲ್ ಕೇಸ್ ಹಿಯರ್? ನಾನು ಹೋಗ್ಬೋದು ಹಾಕೋಕೆ? ಗೌರ್ಮೆಂಟ್ಸ್, ಸರ್ಕಾರಗಳು ಹಾಕತ್ತೆ ಕೇಸ್ಗಳು, ನಾವಲ್ಲ. ಇಲ್ಲಿ 125 ಕಂಟ್ರೀಸ್ ಇದೆ. ಅರೌಂಡ್ 125 ಕಂಟ್ರೀಸ್ ಆರ್ ದೇರ್. ಅಂಡ್ ವೆರಿ ಇಂಪಾರ್ಟೆಂಟ್ಲಿ, ಇಂಡಿಯಾ, ಇಸ್ರೇಲ್, US, ರಷ್ಯಾ, ಚೈನಾ ಆರ್ ನಾಟ್ ಪಾರ್ಟ್ ಆಫ್ ರೋಮ್ ಸ್ಟ್ಯಾಚ್ಯೂ. ಭಾರತ, ಇಸ್ರೇಲ್, ರಷ್ಯಾ, USA, ಚೀನಾ ಇವುಗಳು ರೋಮ್ ಸ್ಟ್ಯಾಚ್ಯೂಟ್ಗೆ ಸಹಿ ಹಾಕಿಲ್ಲ. ಇದರ ಅರ್ಥ ಏನು? ದೇ ಆರ್ ನಾಟ್ ಮೆಂಬರ್ಸ್ ಆಫ್ ICC ನಲ್ಲಿ ಇವರು ಬರಲ್ಲ. ಭಾರತ ವಿರುದ್ಧ ಯಾರೇ ಕೋರ್ಟ್ ಕೇಸ್ ಹಾಕಿದ್ರು ಕೂಡ ಅವ್ರ ವಿಚಾರಣೆಗೆ ಕೈ ಎತ್ಕೊಳ್ಳಲ್ಲ. ಅದು ಕೈಗೆತ್ಕೊಂಡ್ರು ಕೂಡ ಭಾರತದವರು ಸಹಕಾರ ಕೊಡಲ್ಲ ಅದಕ್ಕೆ. ಓಕೆ, ಇತ್ತೀಚೆಗೆ ಸೇರ್ಕೊಂಡಿರುವಂತ ದೇಶಗಳು ಮಲೇಷಿಯಾ, ಯುಕ್ರೇನ್. ಇತ್ತೀಚೆಗೆ ಸೇರೋರು ಅಷ್ಟು ನೆನ್ಪಿಟ್ಕೊಂಡ್ಬಿಡ್ರಿ, ಮಲೇಷಿಯಾ, ಯುಕ್ರೇನ್ ಅಷ್ಟು ಸೇರಿದ್ದಾರೆ, ಮತ್ತೇನಿಲ್ಲ. ಸೊ ನೀವು ಬರ್ಕೊಳ್ಬೇಕಾದದ್ದು ಡೇಟಾ ಬ್ಯಾಂಕ್ ಅಲ್ಲಿ ಇದನ್ನ ಬರ್ಕೊಳ್ರಿ. ಏನಂತ ಅಂದ್ರೆ, ದೀಸ್ ಇಂಪಾರ್ಟೆಂಟ್ ಕಂಟ್ರೀಸ್ ಆರ್ ನಾಟ್ ಪಾರ್ಟ್ ಆಫ್ ರೋಮ್ ಸ್ಟ್ಯಾಚ್ಯೂ. ಓಕೆ, ಬೇಕಾದ್ರೆ ಮಾರ್ಕ್ ಮಾಡ್ಕೊಡ್ರಿ, ಆಮೇಲೆ ಮನೇಲಿ ಹೋಗಿ ಬರ್ಕೊಳ್ಬಹುದು. ಇದ್ರ ಪಕ್ಕ ಏನ್ ಬರೀರಿ, DB ಅಂತ ಬರ್ಕೊಡ್ರಿ, ಡೇಟಾ ಬ್ಯಾಂಕ್ ಅಂತ, ಆಮೇಲೆ ಹೋಗಿ ಬರ್ಕೊಡ್ರಿ. ಸೊ ಇಲ್ಲಿ ಇನ್ನೊಂದು ಬರುತ್ತೆ ನಮಗೆ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಒಂದು ಬರುತ್ತೆ. ಅದು ಸ್ಟಾರ್ಟ್ ಆದದ್ದು UN ನಲ್ಲಿ. ಓಕೆ, ಎರಡು ಬರುತ್ತೆ ನಮಗೆ, ಒಂದು ICC, ಮತ್ತೊಂದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಇದು 1945 ಆರಂಭ ಆಗಿತ್ತು. ಇಟ್ ಸ್ಟಾರ್ಟೆಡ್ ಇನ್ 1945. ಓಕೆ, ಇದು ಆರಂಭ ಆದದ್ದು 2002. ಇನ್ನು ಸಣ್ಣದಿದೆ, ಅದು ಚಿಕ್ಕದಿದೆ. ಇದ್ಯಾಕೆ ಸ್ಟಾರ್ಟ್ ಆಗಿತ್ತು ICJ? ಇಟ್ಸ್ ಪ್ರಿನ್ಸಿಪಲ್ ಜುಡಿಷಿಯಲ್ ಆರ್ಗನ್, ರಿಸಾಲ್ವ್ ಡಿಸ್ಪ್ಯೂಟ್ ಬಿಟ್ವೀನ್ ಸ್ಟೇಟ್. ಎರಡು ದೇಶಗಳ ನಡುವೆ ತಕರಾರು ನಡೆದ್ರೆ ಅವಾಗ ನಾವೆಲ್ಲಿ ಹೋಗೋದು? ICJ ಹೋಗೋದು. ಯಾವುದೇ ಒಬ್ಬ ವ್ಯಕ್ತಿಯ ವಿರುದ್ಧ ನಾವು ಪರ್ಸನಲ್ ಆಗಿ ಹೋಗ್ಬೇಕು ಅಂತ ಅಂದ್ರೆ ಅಲ್ಲಿ ಎಲ್ಲಿ ಹೋಗ್ಬೇಕಾಗತ್ತೆ? ICC ಹೋಗ್ಬೇಕಾಗತ್ತೆ. ಅದು ವ್ಯತ್ಯಾಸನೇ ಇದೆ. ಅದು ಕೂಡ ನಿಮ್ಗೆ ಹೋಮ್ವರ್ಕ್ ಬರ್ಕೊಡ್ರಿ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ICC ಅಂಡ್ ವರ್ಸಸ್ ICJ? ಓಕೆ, ಅದನ್ನ ಏನ್ ಮಾಡ್ಕೊಡ್ರಿ, ಇದು ಇಲ್ಲೇ ಪಕ್ಕದಲ್ಲೇ ಶಾರ್ಟ್ ಆಗಿ ಬರ್ಕೊಂಡ್ ಬಿಡ್ರಿ. ಆಮೇಲೆ ಮನೆಯಲ್ಲಿ ಹೋಗಿ ChatGPT ಸರ್ಚ್ ಮಾಡ್ರಿ, ನನಗೆ ನಾಳೆ ಬಂದು ತೋರಿಸ್ಬೇಕು ಅದನ್ನ. ಓಕೆ, ಹೋಮ್ವರ್ಕ್ ಬಹಳ ಕೊಡ್ತಾ ಇದೀನಿ, ಎಲ್ಲ ಮಾಡ್ಕೊಂಡ್ ಬರ್ಬೇಕು ಅವುಗಳನ್ನ. ನಾನು ಯಾಕೆ ಈಗ ಅದನ್ನ ಹೇಳ್ತಾ ಇಲ್ಲ, ಅದು ರಿಪೀಟ್ ಆಗುತ್ತೆ ಮತ್ತೆ ನಮ್ಗೆ ಮ್ಯಾಗಝಿನ್ ಅಲ್ಲೇ, ಅವಾಗ ಅದನ್ನ ಡಿಸ್ಕಸ್ ಮಾಡ್ತೀನಿ. ದೆನ್ ಇದ್ರ ರೋಲ್ ಏನು? ಸೆಟಲ್ಸ್ ಲೀಗಲ್ ಡಿಸ್ಪ್ಯೂಟ್ ಬಿಟ್ವೀನ್ ಸ್ಟೇಟ್ಸ್ ಅಂಡ್ ಪ್ರೊವೈಡ್ಸ್ ಅಡ್ವೈಸರಿ ಒಪಿನಿಯನ್ಸ್ ಆನ್ ಲೀಗಲ್ ಮ್ಯಾಟರ್ಸ್ ಆಫ್ UN ಬಾಡೀಸ್ ಅಂಡ್ ಏಜೆನ್ಸೀಸ್. ಇದು ಅಡ್ವೈಸರಿ ಅಷ್ಟೇ ಕೊಡುತ್ತೆ, ಶಿಕ್ಷೆ ಕೊಡಲ್ಲ.
ICJ ವಿಶ್ವಸಂಸ್ಥೆಯಲ್ಲಿರುವಂತ ಕೋರ್ಟ್ ಶಿಕ್ಷೆ ಕೊಡಲ್ಲ ಯಾರಿಗೂ, ಅಡ್ವೈಸರಿ ಬಾಡಿ ಇದೆ ಅದು ಆ ತರ. ದೆನ್ ಅಫಿಷಿಯಲ್ ಲ್ಯಾಂಗ್ವೇಜಸ್ ಬಹಳ ಇದೆ, ನೋ ನೀಡ್ ಟು ರಿಮೆಂಬರ್. ದೆನ್ ವಾಟ್ ಆರ್ ದ ಸ್ಟ್ರಕ್ಚರಲ್ ಇಶ್ಯೂಸ್ ಇನ್ ICC? ರಚನಾತ್ಮಕ ಸಮಸ್ಯೆಗಳು ಏನಿದೆ ಅಂತ ಅಂದ್ರೆ ಹೈ ಡಿಪೆಂಡೆನ್ಸ್ ಆನ್ ಸ್ಟೇಟ್ ಕೋಆಪರೇಷನ್, ಬಿಕಾಸ್ ಪವರ್ಫುಲ್ ನೇಷನ್ಸ್ ಆರ್ ನಾಟ್ ಪಾರ್ಟ್ ಆಫ್ ಇಟ್. ಪವರ್ಫುಲ್ ದೇಶಗಳೇ ಇಲ್ಲ ಈ ಸಂಸ್ಥೆಗೆ, ಈ ಒಂದು ಕೋರ್ಟ್ಗೆ, ಮತ್ತೆ ಹೇಗೆ ಇದಕ್ಕೆ ಅನುಕೂಲ ಆಗುತ್ತೆ. ಅಂಡ್ ಪೊಲಿಟಿಕಲ್ ಪ್ರೆಷರ್, ಇಟ್ ಆಫನ್ ಗೆಟ್ಸ್ ಕಾಟ್ ಬಿಟ್ವೀನ್ ಪವರ್ ಪಾಲಿಟಿಕ್ಸ್ ಅಂಡ್ ಹ್ಯೂಮನ್ ರೈಟ್ಸ್ ಅಂಡ್ ಈಸ್ ಆಫನ್ ಯೂಸ್ಡ್ ಬೈ ಸಮ್ ಸ್ಟೇಟ್ ಟಾರ್ಗೆಟಿಂಗ್ ಒಪೋನೆಂಟ್ಸ್. ಏನ್ ಮಾಡ್ತಾರೆ, ಒಂದ್ ದೇಶದವ್ರು ಮತ್ತೊಂದು ದೇಶಗಳ ಮೇಲೆ ಹಾಕ್ತಾರೆ. ಇಲ್ಲೂ ಕೂಡ ಏನಾಗುತ್ತೆ, ಪವರ್ ಪಾಲಿಟಿಕ್ಸ್ ನಡೆಯುತ್ತೆ, ನ್ಯಾಯ ಸರಿಯಾಗಿ ಸಿಗ್ತಾ ಇಲ್ಲ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಶಿಫಾರಸುಗಳು, ಒತ್ತಡಗಳಿಂದ ಸರಿಯಾದ ನ್ಯಾಯ ಸಿಗ್ತಾ ಇಲ್ಲ ಅಂತ ನಾವು ಹೇಳ್ಬಹುದು. ದೆನ್ ವಿ ಹ್ಯಾವ್ ಎಕನಾಮಿಕ್ ಕಮ್ಯುನಿಟಿ ಆಫ್ ವೆಸ್ಟ್ ಆಫ್ರಿಕನ್ ಸ್ಟೇಟ್ಸ್, ಇಕೋವ್ಯಾಸ್ ಅನ್ನುವಂತ ಒಂದು ಸಂಘಟನೆ ಬಗ್ಗೆ ಕೊಟ್ಟಿದ್ದಾರೆ. ನೋಡೋಣ ಏನಿದೆ. ದ 3 countries Mali, Burkina Faso and Niger under military rule have officially left West African regional bloc ECOWAS following diplomatic tensions. ಡಿಪ್ಲೊಮ್ಯಾಟಿಕ್ ಟೆನ್ಷನ್ಸ್ ಅಂತ ಅಂದ್ರೆ ರಾಜಕೀಯ ಇಬ್ಬರ ನಡುವೆ ರಾಜಕೀಯ ಉದ್ವಿಗ್ನತೆಗಳು, ಅವರೊಂದು ಹೇಳ್ತಿರ್ತಾರೆ, ಇವರೊಂದು ಹೇಳ್ತಿರ್ತಾರೆ. ಹಾಗಾಗಿ ಈ ಒಂದು ಸಂಘಟನೆಯಿಂದ ಈ 3 ದೇಶಗಳು ಆಚೆ ಬಂದಿವೆ. ದೇ ಕಮ್ ಔಟ್ ಆಫ್ ದಿಸ್ ಆರ್ಗನೈಸೇಷನ್. ಸೊ ನಿಮ್ ಕೆಲಸ ಏನು, ಯು ಹ್ಯಾವ್ ಟು ಚೆಕ್ ವೇರ್ ದೇ ಆರ್ ಲೊಕೇಟೆಡ್. ಈ 3 ದೇಶಗಳು ಎಲ್ಲಿ ಬರುತ್ತೆ ಅದನ್ನ ಚೆಕ್ ಮಾಡ್ಕೊಡ್ರಿ, ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು. ಮಾಲಿ, ಬುರ್ಕಿನಾ ಫ್ಯಾಸೋ ಅಂಡ್ ನೈಜರ್. ಅಟ್ಲಾಸ್ ಯಾವ್ದು ತಗೊಳ್ರಿ, ಅಟ್ಲಾಸ್ ಆಕ್ಸ್ಫರ್ಡ್ ಸ್ಟೂಡೆಂಟ್ ಅಟ್ಲಾಸ್. ಇದು ಮೊಬೈಲ್ ಇದೆ ನಿಮ್ಮ ಹತ್ರ, ಮೊಬೈಲ್ ಇದ್ರೂ ಕೂಡ ನಡೆಯುತ್ತೆ. ಬಟ್ ಏನಿರುತ್ತೆ ಗೊತ್ತಾ, ಕೆಲವೊಂದು ಮ್ಯಾಪ್ಸ್ ಇರುತ್ತೆ. ಟೀ ಗ್ರೋನ್ ಏರಿಯಾ ಇನ್ ಇಂಡಿಯಾ, ಕಾಫಿ ಗ್ರೋನ್ ಏರಿಯಾ ಇನ್ ಇಂಡಿಯಾ ಅಂತ ಅವ್ರದ್ದು ಒಂದು ಲಿಸ್ಟ್ ಇರುತ್ತೆ. ಲಾಸ್ಟ್ ಅವ್ನು ನೋಡ್ಕೊಂಡು ಹೋದ್ರೆ 2-3 ಕ್ವಶನ್ ಡೈರೆಕ್ಟ್ ಆಗಿ ಅಟೆಂಡ್ ಮಾಡ್ಬೋದು ಎಲ್ಲಿ, ಪ್ರಿಲಿಮ್ಸ್ ಅಲ್ಲಿ. ಅದಕ್ಕೋಸ್ಕರ ಒಂದು ಅಟ್ಲಾಸ್ ತಗೊಳ್ರಿ. ಇಬ್ರು ಸ್ನೇಹಿತರು ಸೇರಿ ಕೂಡ ತಗೊಳ್ಬಹುದು, ನೋ ಪ್ರಾಬ್ಲಮ್. ಓಕೆ, ಇವು ಹೊರಗೆ ಬಂದಿವೆ. ಇದು ಏನಿದು, ಇಕೋವ್ಯಾಸ್ ಅನ್ನುವಂತ ಸಂಘಟನೆ ಬಗ್ಗೆ ಕೊಟ್ಟಿದ್ದಾರೆ. ಇಟ್ ಸ್ಟಾರ್ಟೆಡ್ ಇನ್ 1975, ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್ ಆರ್ಗನೈಸೇಷನ್. ಓಕೆ, ರೈಟ್ ಟು ಲೀವ್ ವರ್ಕ್ ಇನ್ ಆಲ್ ಮೆಂಬರ್ ಸ್ಟೇಟ್ಸ್ ವಿತ್ ಫ್ರೀ ಸರ್ಕ್ಯುಲೇಷನ್ ಆಫ್ ಗೂಡ್ಸ್, ಅದಕ್ಕೋಸ್ಕರ ಮಾಡ್ಕೊಂಡಿದ್ರು. ನೋ ನೀಡ್ ಟು ರಿಮೆಂಬರ್, ಇಂಪಾರ್ಟೆಂಟ್ ಅಲ್ಲ. ಹೇಗೆ ಹೇಳ್ತಾ ಇದೀರಿ ಸರ್ ನೀವು, ಯಾವ ಬೇಸ್ ಮೇಲೆ? ನಾಳೆ ಕೇಳ್ತಾರೆ ಸರ್ ಇದನ್ನ, ಏನ್ ಮಾಡೋಣ ನಾವು? ಹಾಗಿಲ್ಲ, ಕೇಳಲ್ಲ. ದೇ ಫೋಕಸ್ ಆನ್ ಓನ್ಲಿ ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್. ಬಹಳ ಕೇಳಿದ್ರೆ ಇದನ್ನ ಕೇಳ್ತಾರೆ ಅವರು. ಈ ಕಂಟ್ರಿಗಳ ಸುತ್ತಮುತ್ತ ಇರುವಂತ ಪ್ಲೇಸಸ್ ಕೇಳ್ಬೋದು ನಿಮಗೆ, ಆ ಆರ್ಗನೈಸೇಷನ್ ಕೇಳಲ್ಲ, ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಇದು. ದೆನ್ ಆರ್ಗನೈಸೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ಕಂಟ್ರೀಸ್, ಒಪೆಕ್ ಅನ್ನುವಂತ ಒಂದು ಸಂಘಟನೆ ಬರುತ್ತೆ, ಒಪೆಕ್ ಕಂಟ್ರೀಸ್ ಅಂತ. ಅದರ ಜೊತೆ ಇತ್ತೀಚೆಗೆ ಬ್ರೆಜಿಲ್ ಅಪ್ರೂವ್ಡ್ ಎಂಟ್ರಿ ಟು ಒಪೆಕ್ ಪ್ಲಸ್. ಒಪೆಕ್ ಮತ್ತೆ ಒಪೆಕ್ ಪ್ಲಸ್ ಅಂತ 2 ಆಗಿವೆ. ಅಂದ್ರೆ ಒಪೆಕ್ ನಲ್ಲಿ ಕೆಲವೊಂದು ದೇಶಗಳನ್ನ ಸೇರಿಸ್ಕೊಳ್ತಾ ಇದ್ದಾರೆ. ಸಮ್ ಕಂಟ್ರೀಸ್ ಆರ್ ಎಂಟ್ರಿಂಗ್ ಒಪೆಕ್, ದಟ್ ಈಸ್ ಕಾಲ್ಡ್ ಎಸ್ ಒಪೆಕ್ ಪ್ಲಸ್. ನೋಡೋಣ ಈಗ ಸ್ವಲ್ಪ ಏನಿದೆ ಒಪೆಕ್ ಬಗ್ಗೆ ತಿಳ್ಕೊಳ್ಳೋಣ. ಇಟ್ ಈಸ್ ಅ ಪರ್ಮನೆಂಟ್ ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್ ಆಫ್ 12 ಆಯಿಲ್ ಎಕ್ಸ್ಪೋರ್ಟಿಂಗ್ ಡೆವಲಪಿಂಗ್ ನೇಷನ್ಸ್. ಇಂಡಿಯಾ ಈಸ್ ನಾಟ್ ಅ ಮೆಂಬರ್. ಈಗ ಜಗತ್ತಿಗೆ ಏನ್ ಬೇಕು, ಆಯಿಲ್ ಬೇಕು. ಆಯಿಲ್ ಎಲ್ಲಿಂದ ಎಕ್ಸ್ಪೋರ್ಟ್ ಆಗುತ್ತೆ, ಕೆಲವೊಂದು ಫಿಕ್ಸ್ ಕಂಟ್ರೀಸ್ ಇವೆ ಅಲ್ವಾ. ಸೊ ಅವರಿಗೆ ಒಂದು ಸಂಘಟನೆ ಬೇಕಲ್ವಾ, ದೇ ನೀಡ್ ಅನ್ ಆರ್ಗನೈಸೇಷನ್. ಸೊ ದೇ ಮೇಡ್ ಅನ್ ಆರ್ಗನೈಸೇಷನ್ ಕಾಲ್ಡ್ ಒಪೆಕ್, ಆರ್ಗನೈಸೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಪೆಟ್ರೋಲ್ ಅನ್ನ ರಫ್ತು ಮಾಡುವಂತ ದೇಶಗಳ ಒಂದು ಸಂಘಟನೆ. 12 ದೇಶಗಳು ಫಿಕ್ಸ್ ಇದೆ ಅದರಲ್ಲಿ. ಇನ್ನು ಅದಕ್ಕೆ ಮತ್ತೆ ಇನ್ಯಾರಾದ್ರೂ ಆಡ್ ಮಾಡ್ತೀವಿ ಅಂತಂದ್ರೆ ಅವ್ರು ಏನ್ ಕರೀತಾರೆ ಅದಕ್ಕೆ, ಒಪೆಕ್ ಪ್ಲಸ್. ಒಪೆಕ್ ಪ್ಲಸ್ ಅಂತ ಅಂದ್ರೆ ಒಪೆಕ್ ನಲ್ಲಿರುವಂತ 12 ದೇಶಗಳು ಪ್ಲಸ್ ಇನ್ಯಾರ್ಯಾರು ಬರ್ತಾರಲ್ಲ ಅವರು, ಆ ತರ ಒಪೆಕ್ ಪ್ಲಸ್ ಅಂತ ಕರೀತಾರೆ ಅದಕ್ಕೆ. When it is started in 1960 under ಬಾಗ್ದಾದ್ ಕಾನ್ಫರೆನ್ಸ್. ಬಾಗ್ದಾದ್ ನಲ್ಲಿ ಒಂದು ಸಮಾವೇಶ ನಡೆಯುತ್ತೆ, ಅವಾಗ ಇದು ಸ್ಟಾರ್ಟ್ ಆಯ್ತು. ಅದರಲ್ಲಿ ಮೊದಲು ಇರಾನ್, ಇರಾಕ್, ಕುವೈತ್, ಸೌದಿ ಅರೇಬಿಯಾ, ವೆನಿಜುವೆಲಾ ಇವೆಲ್ಲ ಎಲ್ಲೆಲ್ಲಿ ಬರುತ್ತೆ ನೋಡ್ಕೊಳ್ಬೇಕು. ಈಗ ನನ್ನ ತಲೆಗೆ ಬರುತ್ತೆ ಇರಾನ್ ಅಂತ ತಕ್ಷಣ ಇಲ್ಲಿ ನಮ್ಮ ಭಾರತ ಇದೆ, ಸ್ವಲ್ಪ ಇಲ್ಲಿ ಇರಾನ್ ಇದೆ, ಇರಾಕ್ ಇದ್ರ ಪಕ್ಕ ಇದೆ, ಕುವೈತ್ ಇಲ್ಲಿ ಕಂಡು ಬರುತ್ತೆ, ಸೌದಿ ಅರೇಬಿಯಾ ಇಲ್ಲಿ, ವೆನಿಜುವೆಲಾ ಅಲ್ಲಿ ಸೌತ್ ಅಮೆರಿಕಾದಲ್ಲಿ ಕಂಡು ಬರುತ್ತೆ. ನಿಮ್ಗೆ ಆತರ ಗೊತ್ತಿರಬೇಕು. ಅದಕ್ಕೆ ನೀವೇನ್ ಮಾಡ್ಬೇಕು, ನಮ್ಮ ಕರೆಂಟ್ ಅಫೇರ್ಸ್ ಅಲ್ಲಿ ಬರುವಂತ ಪ್ರತಿಯೊಂದು ದೇಶವನ್ನ ಚೆಕ್ ಮಾಡ್ಕೊಳ್ಬೇಕು. ಓದುವಾಗ, ರಿವಿಷನ್ ಮಾಡುವಾಗ ಹಾಗೆ ಓದ್ಬೇಡ್ರಿ, ನೋಡ್ತಾ ಹೋದ್ರಿ. ಓಕೆ, ಆಯಾ ದೇಶಗಳು ಎಲ್ಲೆಲ್ಲಿ ಬರುತ್ತೆ ಅಂತ ರಿವಿಷನ್ ಮಾಡ್ಕೊಳ್ತಾ ಹೋದ್ರಿ, ಅವಾಗ ನಿಮಗೆ ನೆನಪುಳಿಯುತ್ತೆ. ಸರಿ, ನೆಕ್ಸ್ಟ್ ಇದ್ರ ಗುರಿ ಏನು,
ಯುನಿಫೈ ಪೆಟ್ರೋಲಿಯಂ ಪಾಲಿಸೀಸ್. ಪೆಟ್ರೋಲ್ಗೆ ಅದರದೇ ಆದಂತ ರೂಲ್ಸ್ ಮಾಡ್ಬೇಕಲ್ವಾ, ಆ ರೂಲ್ಸ್ ಗಳನ್ನ ಫಿಕ್ಸ್ ಮಾಡೋದು ಎಲ್ರು ಸೇರ್ಕೊಂಡು. ಈಗ ನಾವೊಂದು ರೂಲ್ಸ್ ಮಾಡೋದು, ಅವರೊಂದು ರೂಲ್ಸ್ ಮಾಡೋದು, ಇಂಥದ್ದು ಬೇಡ. ಇದರ ಮುಖ್ಯ ಕಚೇರಿ ವಿಯೆನ್ನಾದಲ್ಲಿ ಬರುತ್ತೆ. ಓಕೆ, ಒಪೆಕ್ ಅಂತ ಅಂದ್ರೆ ಇನ್ ರೆಸ್ಪಾನ್ಸ್ ಟು ಫಾಲಿಂಗ್ ಆಯಿಲ್ ಪ್ರೈಸಸ್ ಡ್ರಿವನ್ ಬೈ ಸಿಗ್ನಿಫಿಕೆಂಟ್ ಇನ್ಕ್ರೀಸ್ ಇನ್ ಯುಎಸ್ ಶೇಲ್ ಆಯಿಲ್ ಔಟ್ಪುಟ್, ಒಪೆಕ್ ಸೈನ್ಡ್ ಅನ್ ಅಗ್ರಿಮೆಂಟ್ ವಿತ್ 10 ಅದರ್ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಇನ್ 2016 ಕ್ರಿಯೇಟ್ ಒಪೆಕ್ ಪ್ಲಸ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಸೊ ಏನಾಗ್ತಾ ಇತ್ತು, ದೇರ್ ವಾಸ್ ಅ ಫಾಲಿಂಗ್ ಆಯಿಲ್ ಪ್ರೈಸಸ್. ಆಯಿಲ್ ನ ಬೆಲೆ ಕುಸಿತಾ ಇತ್ತು. ಯಾಕೆ ಕುಸಿತಾ ಇತ್ತು? ಬಿಕಾಸ್ ಆಫ್ ಸಿಗ್ನಿಫಿಕೆಂಟ್ ಇನ್ಕ್ರೀಸ್ ಇನ್ ಯುಎಸ್ ಶೇಲ್ ಆಯಿಲ್ ಔಟ್ಪುಟ್. ಏನಿದ್ರ ಅರ್ಥ? ಶೇಲ್ ಆಯಿಲ್, ಶೇಲ್ ಗ್ಯಾಸ್, ಶೇಲ್ ಆಯಿಲ್ ಅಂತ ಬರುತ್ತೆ. ಅದು ಕೂಡ ನೆಲದಲ್ಲಿರುವಂತ ಒಂಥರ ಆಯಿಲ್, ಒಂಥರ ಗ್ಯಾಸ್. ಅಮೆರಿಕಾದವ್ರು ಕೂಡ ಆಯಿಲ್ ಅನ್ನ ಜಾಸ್ತಿ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ರು. ಈಗ ಒಂದ್ ಪ್ರಶ್ನೆ ಕೇಳ್ತೀನಿ ನಾನು ನಿಮಗೆ. ನಿಮ್ ಊರಲ್ಲಿ 1-2 ಅಂಗಡಿ ಇದೆ ಅನ್ಕೊಡ್ರಿ. ಓಕೆ, ಇವರು 10 ಬ್ಯಾರಲ್ ಪೆಟ್ರೋಲ್ ಕೊಡ್ತಾ ಇದಾರೆ ನಿಮಗೆ, ಇವ್ರು 10 ಬ್ಯಾರಲ್ ಪೆಟ್ರೋಲ್ ಕೊಡ್ತಾ ಇದಾರೆ. ಇವ್ರದ್ದು ರೇಟ್ ಎಷ್ಟಿದೆ? 70 ರೂಪಾಯಿ ಇದೆ ಅನ್ಕೊಳ್ರಿ. ಓಕೆ, ದೆನ್ ನೀವಿಲ್ಲಿದ್ದೀರಿ, ಯು ಆರ್ ಹಿಯರ್. ದಿಸ್ ಶಾಪ್ ಈಸ್ ಗಿವಿಂಗ್ 10 ಬ್ಯಾರಲ್ ಪೆಟ್ರೋಲ್, ದಿಸ್ ಶಾಪ್ ಗಿವಿಂಗ್ 10 ಬ್ಯಾರಲ್ ಪೆಟ್ರೋಲ್ ಅಂಡ್ ಫಾರ್ 70 rupees. ನೌ ದೇರ್ ಈಸ್ ಅನದರ್ ಶಾಪ್ ಓಪನ್ಡ್. ಇನ್ನೂ ಒಂದು ಅಂಗಡಿ ಓಪನ್ ಆಯ್ತು. ದೇ ಆರ್ ಸೆಲ್ಲಿಂಗ್ 20 ಬ್ಯಾರಲ್ ಪೆಟ್ರೋಲ್ ಅಟ್ ದ ರೇಟ್ ಆಫ್ 130 rupees. ಈಗ ನೀವೇನ್ ಮಾಡ್ತೀರಿ? ಇಲ್ಲಿ ಹೋಗ್ತಿರಲ್ವಾ ತಗೊಳೋಕೆ. ಸೊ ಇವ್ರು ಏನ್ ಮಾಡ್ತಾರೆ, ಅವಾಗ ಆಟೋಮೆಟಿಕಲಿ ದೇ ರೆಡ್ಯೂಸ್ ದ ಪ್ರೈಸ್, ಕಡಿಮೆ ಮಾಡ್ಬೇಕಾಗತ್ತೆ. ಸೊ ಈ ತರ ಪ್ರಾಬ್ಲಮ್ ಆಗಕ್ ಆರಂಭ ಆದ್ರಿಂದ ವಾಟ್ ದೇ ಡಿಡ್, ದೇ ಆಡೆಡ್ ಅನದರ್ 10 ಕಂಟ್ರೀಸ್ ಇನ್ ದೇರ್ ಒಪೆಕ್. ಇನ್ನೊಂದು 10 ದೇಶಗಳನ್ನ ಸೇರಿಸ್ಕೊಂಡು ಮೀಟಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅವರು. ಈ ತರ ಕುಸ್ತಾ ಹೋದ್ರೆ ನಮಗೆ ನಷ್ಟ ಆಗುತ್ತೆ. ಸೊ ವಾಟ್ ವಿ ವಿಲ್ ಡೂ ಅ ಒಪೆಕ್ ಪ್ಲಸ್. ಇದರಲ್ಲಿ ಮತ್ತೆ ನಾವು ರೂಲ್ಸ್ ಗಳನ್ನ ಮಾಡ್ಕೋಣ ಅಂತ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ಒಪೆಕ್ ಸ್ಟಾರ್ಟೆಡ್ ಇನ್ 1960s, ಒಪೆಕ್ ಪ್ಲಸ್ ಸ್ಟಾರ್ಟೆಡ್ ಇನ್ 2016. ಇದು ಗೊತ್ತಿರಬೇಕು ನಿಮಗೆ. ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಮತ್ತೆ ಯಾಕೆ ಸ್ಟಾರ್ಟ್ ಅಂತಾನು ಗೊತ್ತಿರಬೇಕು. ಓಕೆ, ಯಾವ ಕಾನ್ಫರೆನ್ಸ್ ಅಡಿಯಲ್ಲಿ ಸ್ಟಾರ್ಟ್ ಆಯ್ತು? ಹಾ ಹೇಳ್ರಿ, ಯಾವ ಕಾನ್ಫರೆನ್ಸ್? ಓಪನ್ ಇಟ್, ಚೆಕ್. ಬಾಗದಾದ? ಯಾವ್ಯಾವ್ದು ಎಲ್ಲೆಲ್ಲಿಗೂ ಹೇಳ್ಬೇಡ್ರಿ. ಹಾ, ಬಾಗದಾದ. ಓಕೆ, ಪರವಾಗಿಲ್ಲ. ದೆನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಫ್ ಏಡ್ಸ್ ಟು ಮರೈನ್ ನ್ಯಾವಿಗೇಷನ್, IALA, ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್. ಇಂಡಿಯಾ ಈಸ್ ಎಲೆಕ್ಟೆಡ್ ಟು ವೈಸ್ ಪ್ರೆಸಿಡೆನ್ಸಿ ಆಫ್ IALA. ಭಾರತ ಇದರ ಏನಾಗಿದೆ? ವೈಸ್ ಪ್ರೆಸಿಡೆಂಟ್ ಆಗಿದೆ. ವೈಸ್ ಪ್ರೆಸಿಡೆಂಟ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ನೋ ನೀಡ್ ಟು ರಿಮೆಂಬರ್. ಇದನ್ನೇ ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ. ಇದೇನಿದು IALA ಅನ್ನುವಂಥದ್ದು? ಇಟ್ ಈಸ್ 1957 ಸ್ಟಾರ್ಟ್ ಆಯ್ತು. ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್, ಒಂದು NGO ಇದೆ. ಇದು IGO ಅಂತ ಬದಲಾಗಿದೆ 2014ರಲ್ಲಿ. ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ನ್ಯಾವಿಗೇಷನ್ಗೋಸ್ಕರ. ಇಲ್ಲಿ ಏಡ್ಸ್ ಅಂತ ಅಂದ್ರೆ ರೋಗ ಅಲ್ಲ, ಇಟ್ ಈಸ್ ನಾಟ್ ಅ ಡಿಸೀಸ್. ಮರೈನ್ ನ್ಯಾವಿಗೇಷನ್ಗೆ. ಮರೈನ್ ಅಂತ ಅಂದ್ರೆ ವಾಟ್ ಈಸ್ ಮರೈನ್? ಇಟ್ ಈಸ್ ರಿಲೇಟೆಡ್ ಟು ಓಷಿಯನ್, ಇಟ್ ಈಸ್ ರಿಲೇಟೆಡ್ ಟು ವಾಟರ್ ಅಲ್ವಾ. ಸೊ ಸಮುದ್ರದ ಹಡಗಳು ಹೋಗೋಕೆ ಅನುಕೂಲ ಮಾಡಿಕೊಡುವಂಥದ್ದು. ಅಲ್ಲೂ ಸಮಸ್ಯೆಗಳು ಬಹಳ ಇರುತ್ತೆ. ರೋಡ್ ಮೇಲೆ ಟ್ರಾಫಿಕ್ ಇರುತ್ತೆ, ಆಕ್ಸಿಡೆಂಟ್ಸ್ ಆಗುತ್ತೆ ಅನ್ಕೊಳ್ರಿ. ಹಡಗಿನಲ್ಲಿ ಕೂಡ ಹಾಗೆ ಈಸಿ ಇರುತ್ತೆ ಅನ್ಕೊಳ್ಬೇಡ್ರಿ, ಕಳ್ಳರು ಬಹಳ ಅಲ್ಲಿ. ಓಕೆ, ಪೈರೇಟ್ಸ್ ಆಫ್ ಕೆರಿಬಿಯನ್ ಅಂತ ಸಿನಿಮಾ ಇದೆ ಗೊತ್ತಾ? ಇದ್ರ ಮೇಲೆ ಮಾಡಿರೋದು. ಬರೀ ಹಡಗ್ ಕಳ್ಳತನ ಆಗ್ತಾ ಇರತ್ತೆ ಬಹಳಷ್ಟು, ಆ ತರ ಆಗ್ತಾ ಇರತ್ತೆ. ಸರಿ, ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟುವರ್ಡ್ಸ್. ಅರ್ಥ ಆಯ್ತಾ ಬಸವರಾಜ್? ಅರ್ಥ ಆಯ್ತಾ? ಏನು ಇಲ್ಲ, ಸಿಂಪಲ್. ಭಾರತದ ಜೊತೆ ಬೇರೆ ಬೇರೆ ದೇಶಗಳ ಸಂಬಂಧ ಹೇಗಿದೆ, ಆಮೇಲೆ ಯಾವ ದೇಶದಲ್ಲಿ ಏನೇನ್ ನಡೀತಾ ಇದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಸಂಘಟನೆಗಳಿದೆ, ಇಷ್ಟೇ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂದ್ರೆ. ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಎಕನಾಮಿ. ಎಕನಾಮಿಯನ್ನ ಕಲಿಯೋಣ ಈಗ. ಇದು ತುಂಬಾ ಇಂಟ್ರೆಸ್ಟಿಂಗ್ ಇದೆ, ಅದಕ್ಕಿಂತ ಚೆನ್ನಾಗಿರೋದು ಇದು. ಏನಾಗಿದೆ ನೋಡೋಣ. ಮ್ಯೂಚುವಲ್ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಫಾರ್ MSME. ಏನಿದ್ರ ಅರ್ಥ? MSMEಗಳಿಗೆ ಮ್ಯೂಚುವಲ್ ಆಗಿ ಏನ್ ಕೊಡೋರಿದ್ದಾರೆ? ಕ್ರೆಡಿಟ್ ಕೊಡೋರು. ಕ್ರೆಡಿಟ್ ಗ್ಯಾರಂಟಿ. ಕ್ರೆಡಿಟ್ ಅಂದ್ರೆ ಸಾಲ ಕೊಡುವಂಥದ್ದು. MSME ಅಂತ ಅಂದ್ರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್. ಮೈಕ್ರೋ ಅಂತ ಅಂದ್ರೆ ಅತಿ ಸಣ್ಣ, ಸ್ಮಾಲ್ ಅಂದ್ರೆ ಸಣ್ಣ, ಮೀಡಿಯಂ ಅಂತ ಅಂದ್ರೆ ಮಧ್ಯಮ ಗಾತ್ರದ, ಎಂಟರ್ಪ್ರೈಸಸ್ ಅಂತ ಅಂದ್ರೆ ಉದ್ಯಮಗಳು. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ದಿಸ್ ಇಸ್ ಇಂಪಾರ್ಟೆಂಟ್, ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಕೇಳಿದ್ರಿ ಇದನ್ನ, UPSC ಅಲ್ಲಿ ಕೇಳ್ತಾರೆ. ಏನು ಮೈಕ್ರೋ? MSME ಎಂಟರ್ಪ್ರೈಸಸ್. ಓಕೆ, ಮೈಕ್ರೋ ಅಂತ ಅಂದ್ರೆ ನೋಡ್ರಿ, ಎಷ್ಟು ಇರ್ಬೇಕಾದ್ರದ ವ್ಯಾಲ್ಯೂ
ಇನ್ವೆಸ್ಟ್ಮೆಂಟ್ 2.5 crore ಇರಬೇಕು, ಟರ್ನ್ ಓವರ್ ಅಪ್ ಟು 10 crore ಇರಬೇಕು. ಇದಕ್ಕಿಂತ ಜಾಸ್ತಿ ಆದ್ರೆ ಅದನ್ನ ಏನಂತ ಕರಿತೀವಿ? ಸ್ಮಾಲ್. 25 ಕೋಟಿವರೆಗೂ ಇನ್ವೆಸ್ಟ್ಮೆಂಟ್ ಇರಬೇಕು, 100 crore ವರೆಗೂ ಟರ್ನ್ ಓವರ್ ಇರಬೇಕು. ಮೀಡಿಯಂ ಎಂಟರ್ಪ್ರೈಸಸ್ 125 crore ವರೆಗೂ ಇನ್ವೆಸ್ಟ್ಮೆಂಟ್, 500 crore ವರೆಗೂ ಟರ್ನ್ ಓವರ್ ಇರಬೇಕು. ಇವುಗಳನ್ನ ಏನಂತ ಕರೀತಾರೆ? MSME ಅಂತ ಕರೀತಾರೆ. ಇದನ್ನೇ ನೆನ್ಪಿಟ್ಕೊಳ್ಬೇಡ್ರಿ. ಈಗ ಬಜೆಟ್ ನಲ್ಲಿ ಸರ್ಕಾರ ಚೇಂಜ್ ಮಾಡಿದೆ. ರಿಮೆಂಬರ್ ಓನ್ಲಿ ದಿಸ್: 2.5, 10, 25, 100, 125, 500. 2.5, 10, 25, 100. ಇಲ್ಲಿ 125, 500 ನೆನ್ಪಿಟ್ಕೊಳ್ರಿ. ಈಸಿ ಇದೆ ನೋಡ್ರಿ. ಇಲ್ಲಿ 2.5, 25, 125, 10, 100, 500. ಓಕೆ, ನೆನ್ಪಿಟ್ಕೊಡ್ರಿ. ಆಗಾಗ ಕೇಳ್ತಾ ಇರ್ತೀನಿ, ನನಗೂ ನೆನಪು ಮಾಡ್ತಾ ಹೋಗ್ರಿ, ನೀವು ನೆನ್ಪಿಟ್ಕೊಳ್ತಾ ಹೋಗ್ರಿ. ಅಷ್ಟು ಗೊತ್ತಿರಲಿ. ಇವ್ರಿಗೆ ಸಾಲ ಕೊಡೋರು. ಗವರ್ಮೆಂಟ್ ಈಸ್ ಪ್ಲಾನಿಂಗ್ ಟು ಗಿವ್ ದೆಮ್ ಮೋರ್ ಲೋನ್ಸ್. ಅದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಇದನ್ನ ಡೇಟಾ ಬ್ಯಾಂಕ್ ಅಲ್ಲಿ ಬರ್ಕೊಡ್ರಿ. ಇಲ್ಲಿ DB ಅಂತ ಬರ್ಕೊಡ್ರಿ, ಆಮೇಲೆ ಮನೆಗೆ ಹೋಗಿ ಬರ್ಕೊಡ್ರಿ. ಓಕೆ, ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾರಿಗೆ ಕೊಡ್ತಾರೆ ಇವ್ರು ಲೋನು? MSME ವಿತ್ ಉದ್ಯಮ ರಿಜಿಸ್ಟ್ರೇಷನ್. ಯಾರ ಬಳಿ ಉದ್ಯಮ ರಿಜಿಸ್ಟ್ರೇಷನ್ ಇರುತ್ತೆ ಅಂತವ್ರಿಗೆಲ್ಲ ಕೊಡೋರಿದ್ದಾರೆ. ಯಾರ ಬಳಿ NPA ಇಲ್ಲ, ಸಾಲ ಉಳಿಸ್ಕೊಂಡಿಲ್ಲ ಯಾರು ಅಂತವ್ರಿಗೆಲ್ಲ ಸಾಲ ಕೊಡೋರಿದ್ದಾರೆ. ಅದೆಲ್ಲ ಏನ್ ಇಂಪಾರ್ಟೆಂಟ್ ಅಲ್ಲ ನಮಗೆ. ಸೊ ಏನ್ ಇಂಪಾರ್ಟೆಂಟ್ ಅಂತ ಹೇಳಿದೆ. ನೌ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಸಿಗ್ನಿಫಿಕೆನ್ಸ್ ಆಫ್ MSME ಇನ್ ಇಂಡಿಯಾ. ಇದು ತುಂಬಾ ಮುಖ್ಯ ಇದೆ. ಇದನ್ನ ಬರ್ಕೊಡ್ರಿ ಡೇಟಾ ಬ್ಯಾಂಕ್ ನಲ್ಲಿ. ಓಕೆ, ಯಾವ ತರ ಏನೇನಾಗಿದೆ ನೋಡೋಣ. ಈಗ ಮೊದಲನೇದಾಗಿ ಅಪ್ರಾಕ್ಸಿಮೇಟ್ಲಿ 30% ಆಫ್ GDP. ಭಾರತ 100 ರೂಪಾಯಿ ಗಳಿಸಿದ್ರೆ 30 ರೂಪಾಯಿ ಎಲ್ಲಿಂದ ಬರ್ತಾ ಇದೆ ನಮಗೆ? MSME ಸೆಕ್ಟರ್ ನಿಂದ. ಇಂಪಾರ್ಟೆಂಟ್ ಪಾಯಿಂಟ್. ಅಂಡ್ 36% ಆಫ್ ಮ್ಯಾನುಫ್ಯಾಕ್ಚರಿಂಗ್ MSME ಅಲ್ಲಿ. ವೆರಿ ಇಂಪಾರ್ಟೆಂಟ್ ಸೆಕ್ಟರ್ ಇದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೆಕ್ಟರ್. ದೆನ್ ಎಂಪ್ಲಾಯ್ಮೆಂಟ್, 100 crore MSMEs are there. Sorry, 1 crore MSMEs are there. It is giving 7.4 crore people jobs. 7.5 ಕೋಟಿ ಜನರಿಗೆ ಉದ್ಯೋಗ ಕೊಡ್ತಾ ಇದೆ ಇದು. MSME is very important. And very importantly, 45% ಆಫ್ ಇಂಡಿಯಾಸ್ ಟೋಟಲ್ ಎಕ್ಸ್ಪೋರ್ಟ್ಸ್. ನೋಡ್ರಿ, ಕಣ್ ಮುಚ್ಕೊಂಡು ಹೇಳ್ಬೋದು. ಒಂದ್ಸಾರಿ ನೆನಪಿಟ್ರೆ ಮುಗಿತಿಂತಾವೆಲ್ಲ, ಪದೇ ಪದೇ ನೋಡೋಗತ್ತಾ ಇಲ್ಲ. ಎಕ್ಸಾಮ್ ಸಮೀಪ ಬಂದಾಗ ನೋಡ್ಕೊಂಡು ಹೋಗೋದು. ಹೇಳ್ರಿ, ಎಷ್ಟು GDPಗೆ ಹೆಲ್ಪ್ ಮಾಡ್ತಾ ಇದೆ ಇದು? ಅರೌಂಡ್ 30%. ಜಾಬ್ ಎಷ್ಟು ಕೊಡ್ತಾ ಇದೆ? 7.5 crore ಜಾಬ್ಸ್. ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಎಷ್ಟಿದೆ ಇದ್ರ ಪಾತ್ರ? ಅರೌಂಡ್ 36%. ಎಕ್ಸ್ಪೋರ್ಟ್ ನಲ್ಲಿ 45%. ಇಷ್ಟು ಫ್ಯಾಕ್ಟ್ ಗೊತ್ತಿರ್ಬೇಕು ನಿಮಗೆ. ಅಲ್ಲ, ಆ ಕಂಪನಿ ಇರುತ್ತೆ MSME, ಸಣ್ಣ ಉದ್ಯೋಗ. ಈಗ ನೀವು ಒಂದು ರೊಟ್ಟಿ ಮಾಡೋ ಬಿಸ್ನೆಸ್ ಅನ್ಕೊಡ್ರಿ, ಅದು MSME ನಲ್ಲೇ ಬಂತು. ಅಲ್ಲೊಂದು 4-5 ಜನ ವರ್ಕರ್ ಇರ್ತಾರೆ. ಆ ತರ ಅದ್ರಲ್ಲಿ ಪ್ರಾಬ್ಲಮ್ ಹೇಳ್ತೀರಿ ಈಗ ಏನೇನಾಗಿದೆ. ಓಕೆ, ಇಟ್ ಈಸ್ ರೆಡ್ಯೂಸಿಂಗ್ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್. ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳಿದೀನಿ ನಾನು. ನೀವು ಮನೇಲಿ 10 ಜನ ಇದ್ರು ಕೂಡ ಅಷ್ಟೇ ಉತ್ಪಾದನೆ ಆಗ್ತಾ ಇರುತ್ತೆ ಕೃಷಿ ಭೂಮಿಯಲ್ಲಿ. ನೀವು 8 ಜನ ಇದ್ರು ಕೂಡ ಅಷ್ಟೇ. 2 ಜನ ಇರ್ತಾರಲ್ಲ, ಅವ್ರು ಬಿಟ್ಟು ಇದನ್ನ ಉದ್ಯೋಗ ಮಾಡೋದು ಅಲ್ವಾ? ಆ ತರ. ದೆನ್ ರೂರಲ್ ಡೆವಲಪ್ಮೆಂಟ್, ಅರೌಂಡ್ 50% ಆಫ್ MSME ಆಪರೇಟ್ ಇನ್ ರೂರಲ್ ಏರಿಯಾ. 50% ಎಲ್ಲಿವೆ ಇವು? ರೂರಲ್ ನಲ್ಲಿ. ಇದು ಕೂಡ DB ನಲ್ಲೇ ಬರ್ಕೊಡ್ರಿ. ದೆನ್ ವಾಟ್ ಆರ್ ದ ಚಾಲೆಂಜಸ್? ಇವು ನೋಡ್ರಿ, ಇವು ನಿಮ್ ತಲೆಯಲ್ಲಿ ಇರಬೇಕು. ಇದನ್ನ ಡೇಟಾ ಬ್ಯಾಂಕ್ ನಲ್ಲಿ ಬರ್ಕೊಳ್ಬಾರ್ದು. ಕಾಮನ್ ಸೆನ್ಸ್ ಇದು. ಹೇಳ್ತೀನಿ ನೋಡ್ರಿ ಏನೇನಿದೆ. ಫಸ್ಟ್ ಒಂದು, ಇನ್ಫಾರ್ಮಲ್ ಸೆಕ್ಟರ್. ದೇ ಆರ್ ನಾಟ್ ರಿಜಿಸ್ಟರ್ಡ್, ದೇ ಆರ್ ನಾಟ್ ಗೆಟಿಂಗ್ ರೆಗ್ಯುಲರ್ ಸ್ಯಾಲರೀಸ್, ದೇ ಆರ್ ನಾಟ್ ಗೆಟಿಂಗ್ ಸಿಸ್ಟಮೆಟಿಕ್ ಲೋನ್ಸ್. ಇವೆಲ್ಲ ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್. ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಬಾಟಲ್ ನೆಕ್ಸ್. ಅಲ್ಲೆಲ್ಲ ಏನಿದೆ? ಮೊದಲನೇದಾಗಿ ಪುವರ್ ರೋಡ್ಸ್, ಹಳ್ಳಿಗಳೇ ಜಾಸ್ತಿ ಇವೆ. ಅಂಡ್ ಪವರ್ ಸಪ್ಲೈ ಸರಿಯಾಗಿ ಸಿಗ್ತಾ ಇಲ್ಲ ಅವರಿಗೆ. ಅಂಡ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅವರಿಗೆ. ಇವೆಲ್ಲ ಪ್ರಾಬ್ಲಮ್ಸ್. ಡಿಲೇಡ್ ಪೇಮೆಂಟ್ಸ್, ಸರಿಯಾಗಿ ಪೇಮೆಂಟ್ ಆಗ್ತಾ ಇಲ್ಲ. ಕ್ಯಾಶ್ ಫ್ಲೋ ಸರಿಯಾಗಿ ಆಗಲ್ಲ. ಅವೆಲ್ಲ ರೆಗ್ಯುಲೇಟರಿ ಕಂಪ್ಲೈನ್ಸಸ್ ಅಂಡ್ ಬರ್ಡನ್. ಸರ್ಕಾರದ ಸಾಕಷ್ಟು ನಿಯಮಗಳು, ಕಾನೂನಿನ ತೊಡಕುಗಳಿಂದ ಅವು ಕೂಡ ಸಮಸ್ಯೆಗಳಾಗಿದೆ. ಅಂಡ್ ಲಿಮಿಟೆಡ್ ಇಂಟಿಗ್ರೇಷನ್ ಆಫ್ ಟೆಕ್ನಾಲಜಿಯಲ್ಲಿ ಸರಿಯಾಗಿ ಆಗ್ತಾ ಇಲ್ಲ. ಅಂಡ್ ಎಕ್ಸ್ಪೋರ್ಟ್ ಇಶ್ಯೂಸ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಎನ್ವೈರನ್ಮೆಂಟಲ್ ಇನ್ಅಡೆಕ್ವೇಟ್ ಇನ್ಫ್ರಾಸ್ಟ್ರಕ್ಚರ್, ಸೋಷಿಯಲ್ ಅಂಡ್ ಗವರ್ನೆನ್ಸ್ ಇಶ್ಯೂಸ್. ಸರಿ, ಈಗ ಅದು ಮುಗೀತು, ಬಿಡ್ರಿ ಅದನ್ನ. ಬುಕ್ ನೋಟ್ಸ್ ನೋಡ್ಬೇಡ್ರಿ, ನೋಡ್ದೆ ಹೇಳ್ರಿ. ವಾಟ್ ಆರ್ ದ ಇಶ್ಯೂಸ್ ಫೇಸ್ಡ್ ಬೈ MSMEs? ಹೇಳ್ರಿ ಫಸ್ಟ್. ಏನ್ ಇಮ್ಯಾಜಿನ್ ಮಾಡ್ಕೊಳ್ರಿ, ನಿಮ್ಮೂರಲ್ಲಿ ಒಂದು MSME ಅಂದ್ರೆ ಏನ್ ಹೇಳಿದೆ? ಹಳ್ಳಿಗಳಲ್ಲಿ ಜಾಸ್ತಿ ಇದೆ. ನಿಮ್ಮೂರಲ್ಲಿ ಒಂದು ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರಿಗೆ ಬರೋ ಸಮಸ್ಯೆಗಳು ನಂಬರ್ 1, ಇನ್ಫ್ರಾಸ್ಟ್ರಕ್ಚರ್, ರೋಡ್, ಪವರ್ ಸಪ್ಲೈ, ವಾಟರ್ ಸಪ್ಲೈ. ನೆಕ್ಸ್ಟ್ ಮತ್ತೆ ಫಿನಾನ್ಷಿಯಲ್ ಇಶ್ಯೂಸ್, ಮತ್ತೆ ಬಂಡವಾಳ, ಕ್ಯಾಪಿಟಲ್ ಇಶ್ಯೂಸ್, ಬಂಡವಾಳ ಸಮಸ್ಯೆಗಳು ಬರುತ್ತೆ. ರೆಗ್ಯುಲೇಟರಿ ಇಶ್ಯೂಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್,
ಟ್ಯಾಕ್ಸ್ ಪ್ರಾಬ್ಲಮ್ಸ್ ಆಯ್ತು, ಇಷ್ಟೇ, ಮತ್ತೇನಿದೆ ನಿಮಗೆ, ಇಷ್ಟು ಬರೆಯೋಕ್ ಬರಲ್ಲ, ಕಾಮನ್ ಸೆನ್ಸ್ ಅದು, ಅದನ್ನ ಬರ್ಕೊಳ್ಳೋ ಹಾಗಿಲ್ಲ, ಅದು ನಿಮ್ ತಲೆ ಇರಬೇಕಾದದ್ದು. ಅದಕ್ಕೆ ನಾನು ಮೇನ್ಸ್ ಗಳಲ್ಲಿ ನಿಮ್ಗೆ ನೋಟ್ಸ್ ಮಾಡೋದಾದ್ರೂ ಕೂಡ ಶಾರ್ಟ್ ಆಗಷ್ಟೇ, ಶಾರ್ಟ್ ಆಗಿ ಬರ್ಕೊಳ್ಳೋದು ನೋಟ್ಸ್. ಸೊ ಇಂಗ್ಲಿಷ್ನವ್ರಿಗಂತೂ ಇದನ್ನೇ ನೆನ್ಪಿಟ್ಕೊಂಡ್ರೆ ಸಾಕು, ಇಂಗ್ಲಿಷ್ನವ್ರದ್ದು ತುಂಬಾ ಈಸಿ, ಇದೇ ನೋಟ್ಸ್ ಇರುತ್ತೆ ಅವ್ರಿಗೆ. ಕನ್ನಡದವ್ರೆ ಸ್ವಲ್ಪ ಕನ್ನಡದಲ್ಲಿ ಬರ್ಕೊಳ್ಬೇಕು. ಯಾಕೆ, ನೀವು ಇದನ್ನೇ ಓದ್ಕೊಂಡು ಹೋದ್ರೆ ಅದನ್ನೇ ಬರಿತೀರಿ, ರೆಗ್ಯುಲೇಟರಿ ಕಂಪ್ಲೈನ್ಸಸ್, ನಿಯಂತ್ರಣ ನಿಯಮಗಳು, ಸರ್ಕಾರಿ ತೆರಿಗೆ ನಿಯಮಗಳು, ಆ ತರ ಬರಿಬೇಕಾಗತ್ತೆ ಅಲ್ವಾ. ಹಾಗಾದ್ರೆ ವಾಟ್ ಆರ್ ದ ಗವರ್ಮೆಂಟ್ಸ್ ರೂಲ್ಸ್, ಸರ್ಕಾರ ಏನೇನ್ ಮಾಡಿದೆ, ಇನಿಷಿಯೇಟಿವ್ಸ್, ಕ್ರಮಗಳನ್ನ ನೋಡಿದಾಗ ಟ್ರೇಡ್ ಎನೇಬಲ್ ಮಾರ್ಕೆಟಿಂಗ್. ನೋಡ್ರಿ, ಒಂದ್ ಮಾತು ಹೇಳ್ತೀನಿ, ವೆನ್ ಎವರ್ ಯು ಆರ್ ಸ್ಟಡಿಂಗ್ ಗವರ್ಮೆಂಟ್ ಸ್ಕೀಮ್, ಬರೀ ಹೆಸರು ನೆನ್ಪಿಟ್ಕೊಳ್ಬಾರ್ದು. ವಾಟ್ ಯು ಹ್ಯಾವ್ ಟು ರಿಮೆಂಬರ್, ವಾಟ್ ಆರ್ ದ ಏಮ್, ಅದ್ರ ಗುರಿ ಏನು, ಅಂಡ್ ವಾಟ್ ಇಟ್ ಈಸ್ ಡೂಯಿಂಗ್. ಬರೀ ಒಂದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ರಿ. ಟ್ರೇಡ್ ಅಂತ ಬಂದ್ರೆ ವಾಟ್ ಇಟ್ ಈಸ್ ಡೂಯಿಂಗ್, ಇಟ್ ಈಸ್ ಎನೇಬಲಿಂಗ್ ಆನ್ ಬೋರ್ಡ್ ಇ ಕಾಮರ್ಸ್ ಪ್ಲಾಟ್ಫಾರ್ಮ್. ಟೀಮ್ ನಡಿಯಲ್ಲಿ ಏನ್ ಮಾಡ್ತಾ ಇದೆ, ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಕೊಡ್ತಾ ಇದೆ. ಏನದ್ರ ಅರ್ಥ, ಡಿಜಿಟಲ್ ಸೆಲ್ಲಿಂಗ್. ನಿಮ್ ಊರಲ್ಲಿ ಒಬ್ರು ರೊಟ್ಟಿ ಮಾಡ್ತಾರೆ ಅನ್ಕೋಣ, ರೊಟ್ಟಿ ಬಿಸ್ನೆಸ್ ಇದೆ ಅವ್ರದ್ದು, ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಆದ್ರೆ ಅವ್ರು ಇನ್ನೂ ಜಾಸ್ತಿ ಸೇಲ್ ಆಗುತ್ತಲ್ಲ, ಆ ತರ. ದೆನ್ PM ವಿಶ್ವಕರ್ಮ, ಅಂಡರ್ ದಿಸ್ ದೇ ಆರ್ ಸಪೋರ್ಟಿಂಗ್ ಆರ್ಟಿಸನ್ಸ್ ಅಂಡ್ ಕ್ರಾಫ್ಟ್ಸ್ಮನ್, ಕರಕುಶಲ ಕರ್ಮಿಗಳು ಅಂತ ಕರಿತೀವಿ ನೋಡ್ರಿ, ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದೆ ಇದ್ರ ಅಡಿಯಲ್ಲಿ. ಓಕೆ, ದೆನ್ ಸೆಲ್ಫ್ ರಿಲಯಂಟ್ ಇಂಡಿಯಾ ಫಂಡ್ ಸ್ಕೀಮ್, ಇದರ ಅಡಿಯಲ್ಲಿ ಪ್ರೊವೈಡಿಂಗ್ ಇಕ್ವಿಟಿ ಫಂಡಿಂಗ್ ಅನ್ನ ಮಾಡ್ತಾ ಇದೆ. ಓಕೆ, ದೆನ್ MSME ಅಂತ ಒಂದು ಮಿನಿಸ್ಟ್ರಿ ಇದೆ, ಗೊತ್ತಿರಲಿ, MSME ಸಚಿವಾಲಯ ಇದೆ, ಗೊತ್ತಿರಲಿ. ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪಾಲಿಸಿ, ವೆರಿ ಇಂಪಾರ್ಟೆಂಟ್ ಥಿಂಗ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಗೌರ್ಮೆಂಟ್ ಏನ್ ಮಾಡ್ತಾ ಇದೆ, ಇಟ್ ಮ್ಯಾಂಡೇಟ್ಸ್ 25% ಆಫ್ ಆನ್ಯುವಲ್ ಪ್ರೊಕ್ಯೂರ್ಮೆಂಟ್ ಬೈ ಸೆಂಟ್ರಲ್ ಮಿನಿಸ್ಟ್ರೀಸ್ ಫ್ರಾಮ್ MSME. ಕೇಂದ್ರ ಸರ್ಕಾರ ಏನಾದ್ರೂ ಖರೀದಿ ಮಾಡೋದಿದೆ ಅನ್ಕೊಂಡ್ರೆ, ಇಫ್ ಗೌರ್ಮೆಂಟ್ ವಾಂಟ್ಸ್ ಟು ಪ್ರೊಕ್ಯೂರ್ ಅಂದ್ರೆ ಖರೀದಿ ಮಾಡೋದು, ಪ್ರೊಕ್ಯೂರ್ ಸಮಥಿಂಗ್, ಇಟ್ ಶುಡ್ ಮಿನಿಮಮ್ 25% ಪ್ರೊಕ್ಯೂರ್ಮೆಂಟ್ ಶುಡ್ ಬಿ ಫ್ರಾಮ್ MSME. 25% ಇಲ್ಲಿಂದಾನೆ ಖರೀದಿ ಮಾಡ್ಬೇಕಂತ ಸರ್ಕಾರದ ರೂಲ್ಸ್ ಇದೆ. ಇಂಪಾರ್ಟೆಂಟ್ ಅಲ್ವಾ ಇದು, ರಿಮೆಂಬರ್ ದಿಸ್. ದೆನ್ ರ್ಯಾಂಪ್ ಸ್ಕೀಮ್, ವರ್ಲ್ಡ್ ಬ್ಯಾಂಕ್ ಸಪೋರ್ಟೆಡ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್, ಫಿನಾನ್ಸ್ ಅಂಡ್ ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್, ಹಣಕಾಸಿನ ಮತ್ತು ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್ ಮಾಡ್ತಾ ಇದ್ದಾರೆ. ಉದ್ಯಮ ಅಸಿಸ್ಟ್ ಪ್ರೋಗ್ರಾಮ್, ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್. ಉದ್ಯಮ ಅಸಿಸ್ಟ್ ನ ಅಡಿಯಲ್ಲಿ ಅವ್ರು ಏನ್ ಕೊಡ್ತಾ ಇದ್ದಾರೆ, ಅವೈಲಿಂಗ್ ಬೆನಿಫಿಟ್ಸ್ ಫ್ರಮ್ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್, PSL. ಏನಿದು, ಪ್ರಯಾರಿಟಿ ಸೆಕ್ಟರ್ ಸಾಲ, MSME ಗೆ ಸಾಲ ಸಿಗ್ತಾ ಇದೆ. ದೆನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮೈಕ್ರೋ ಅಂಡ್ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಮಾಡಿದ್ದಾರೆ, MSME ಅಂತ ಹೇಳಿ, ಫಾರ್ ಎಂಟರ್ಪ್ರೈಸ್ ಪ್ರಮೋಷನ್ ಅಂಡ್ ಎಂಟರ್ಪ್ರಿನರ್ಶಿಪ್. ಸೊ ನೀವು ಇದರಲ್ಲಿ ಸರ್ ಯಾವ್ದು ಇಂಪಾರ್ಟೆಂಟ್ ನಮಗೆ ನೆನ್ಪಿಡ್ಬೇಕಂತ ಅಂದ್ರೆ, PM ವಿಶ್ವಕರ್ಮ ನೆನ್ಪಿಟ್ಕೊಳ್ರಿ, ಅಂಡ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್, ನೆಕ್ಸ್ಟ್ ರ್ಯಾಂಪ್, ಉದ್ಯಮ ಅಸಿಸ್ಟೆಂಟ್. ಸಾಕು, ಒಂದು 4 ನೆನ್ಪಿಟ್ಕೊಂಡ್ರೆ ಸಾಕು. ನಿಮ್ಗೆ ಎಲ್ಲ ನೆನ್ಪಿಟ್ಕೊಳ್ಬಾರ್ದು, ಬಟ್ ಎಲ್ಲ ಓದಬೇಕು. ವೈಲ್ ರೀಡಿಂಗ್ ಯು ಶುಡ್ ರೀಡ್ ಎವ್ರಿಥಿಂಗ್, ಬಟ್ ಫಸ್ಟ್ ಟೈಮ್ ರೀಡಿಂಗ್ ರೀಡ್ ಎವ್ರಿಥಿಂಗ್, ಸೆಕೆಂಡ್ ಟೈಮ್ ರೀಡಿಂಗ್, ಫ್ರಮ್ ಸೆಕೆಂಡ್ ಟೈಮ್ ಓನ್ಲಿ ರೀಡ್ ಇಂಪಾರ್ಟೆಂಟ್ ಥಿಂಗ್ಸ್. ನೆನ್ಪಿಟ್ಕೊಳ್ರಿ, ನಾನು ಮಾರ್ಕ್ ಮಾಡಿಸಿರ್ತೀನಿ, ಆ ತರ ಮಾಡ್ರಿ. ನೆಕ್ಸ್ಟ್ ವೇ ಫಾರ್ವರ್ಡ್ ಏನೇನ್ ಮಾಡ್ಬೇಕು, ನೀವೇ ಹೇಳ್ರಿ, ಏನೇನ್ ಮಾಡ್ಬೋದು. ಮೊದಲು ಅವ್ರ ಇನ್ಫ್ರಾಸ್ಟ್ರಕ್ಚರ್ ಸರಿಯಾಗಿ ಕೊಡೋದು, ಡಿಜಿಟಲೈಸೇಷನ್ ಮಾಡೋದು, ಅವ್ರ ಮಾರ್ಕೆಟ್ ಎಕ್ಸೆಸ್ ಕೊಡೋದು, ಟೆಕ್ನಾಲಜಿ ಚೆನ್ನಾಗಿ ಕೊಡೋದು, ಅಡ್ರೆಸ್ಸಿಂಗ್ ಕ್ರೆಡಿಟ್ ಗ್ಯಾಪ್ಸ್. ಏನಿದ್ರ ಅರ್ಥ, ವಾಟ್ ಈಸ್ ದ ಮೀನಿಂಗ್ ಆಫ್ ಅಡ್ರೆಸ್ಸಿಂಗ್ ಕ್ರೆಡಿಟ್ ಗ್ಯಾಪ್ಸ್? ಕ್ರೆಡಿಟ್ ಅಂತ ಅಂದ್ರೆ ಸಾಲ, ಗ್ಯಾಪ್ ಇದೆ, ಸಾಲ ಸರಿಯಾಗಿ ಸಿಗ್ತಾ ಇಲ್ಲ, ಗಿವ್ ದೆಮ್ ಗುಡ್ ಲೋನ್, ಸಾಲ ಕೊಡ್ರಿ. ಸಿಂಪ್ಲಿಫಿಕೇಶನ್ ರೆಗ್ಯುಲೇಟರಿ ಫ್ರೇಮ್ ವರ್ಕ್, ಸರಳ ಮಾಡ್ರಿ ಆ ರೂಲ್ಸ್ ಗಳನ್ನ. ಆಮೇಲೆ ಎಲ್ಲೋಯ್ತು, ಇಲ್ಲಿದೆ, ಪ್ರಮೋಟಿಂಗ್ ದ ಫಾರ್ಮೇಶನ್ ಆಫ್ MSME ಕ್ಲಸ್ಟರ್ಸ್. ಇನ್ನೂ ಅದನ್ನ ಪ್ರಚಾರ ಜಾಸ್ತಿ ಮಾಡಿ ಅವ್ರಿಗೆ ಬೆಂಬಲ ಕೊಡ್ರಿ. ಅಂಡ್ ಇಂಟೆಗ್ರೇಷನ್ ವಿತ್ ಗ್ಲೋಬಲ್ ವ್ಯಾಲ್ಯೂ ಚೈನ್ಸ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವುಗಳಿಗೆ ಏನ್ ಮಾಡೋದು, ಸಪೋರ್ಟ್ ಮಾಡೋದು, ಅವುಗಳ ಸರಕು ಸಾಗಾಣಿಕೆಯಲ್ಲಿ ಬೆಂಬಲ ಕೊಡುವಂತ ರೀತಿಯಲ್ಲಿ ಮಾಡೋದು. ಕ್ಲಸ್ಟರ್ ಅಂದ್ರೆ ವಲಯ, MSME ವಲಯಗಳನ್ನ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಇದಾರೆ. ಓಕೆ, ಇನ್ನೊಂದು ಟಾಪಿಕ್ ಹೇಳಿ ಬ್ರೇಕ್ ಕೊಡ್ತೀನಿ, ಆಮೇಲೆ ಊಟ ಮಾಡಿ ಬನ್ರಿ. ಸರಿ, ಇನ್ನೊಂದಿದೆ ಇಂಪಾರ್ಟೆಂಟ್, ಇದು ಕೂಡ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್. ವೆರಿ ಇಂಪಾರ್ಟೆಂಟ್ ಥಿಂಗ್. ಕ್ರಿಟಿಕಲ್ ಮಿನರಲ್ಸ್ ಗಳ ಬಗ್ಗೆ ಇತ್ತೀಚೆಗೆ ಸುದ್ದಿಯಲ್ಲಿ ತುಂಬಾ ಬರ್ತಾ ಇದೆ, ಸರಿನಾ? ಹಾಗಾದ್ರೆ ಏನಿದು ಕ್ರಿಟಿಕಲ್ ಮಿನರಲ್ ಅಂತ ಅಂದ್ರೆ, ನೋಡೋಣ ಸ್ವಲ್ಪ. ಎಲ್ಲಿದೆ, ಇಲ್ಲಿದೆ ನೋಡ್ರಿ, ನೆಕ್ಸ್ಟ್ ಪೇಜ್ ಅಲ್ಲಿ. Critical minerals are minerals which are essential for economic development and national security of the country. ಎಕನಾಮಿಕ್ ಡೆವಲಪ್ಮೆಂಟ್ಗೂ ಇವು ಬೇಕು ನಮಗೆ, ನ್ಯಾಷನಲ್ ಸೆಕ್ಯೂರಿಟಿ ಕೂಡ ನಮಗೆ ಬೇಕು. ಓಕೆ,
and the lack of availability may lead to supply chain vulnerability. ಸಪ್ಲೈ ಚೈನ್ ಅಂತಂದ್ರೆ ಪೂರೈಕೆ ಕೊರತೆ ಆಗುತ್ತೆ. ಇವಿಲ್ಲ ಅಂತ ಅಂದ್ರೆ ನಮ್ಮ ಬೆಳವಣಿಗೆ ತೊಂದರೆ ಆಗುತ್ತೆ. ಎಕನಾಮಿಕ್ ಇಂಪಾರ್ಟೆನ್ಸ್ ಪ್ಲಸ್ ಸಪ್ಲೈ ರಿಸ್ಕ್, ಕ್ರಿಟಿಕಾಲಿಟಿ ಆಫ್ ಮಿನರಲ್ಸ್. ಮೊದಲನೇದಾಗಿ ಅವು ಆರ್ಥಿಕವಾಗಿ ಕೂಡ ಮುಖ್ಯವಾಗಿವೆ, ಸಪ್ಲೈ ಚೈನ್ ರಿಸ್ಕ್ ಕೂಡ ಇದೆ. ಅಂದ್ರೆ ಎಲ್ಲಾ ಕಡೆ ಈಸಿಯಾಗಿ ನಮಗೆ ಸಿಗಲ್ಲ ಅಂತವನ್ನ ಏನಂತ ಕರಿತೀವಿ ನಾವು, ಕ್ರಿಟಿಕಲ್ ಮಿನರಲ್ಸ್ ಅಂತ ಕರಿತೀವಿ. ದೇರ್ ಆರ್ 30 ಕ್ರಿಟಿಕಲ್ ಮಿನರಲ್ಸ್ ಇನ್ ಇಂಡಿಯಾ. ಎಷ್ಟಿವೆ? ಒಂದು 30 ಇವೆ. ಎಲ್ಲಾ ನೆನ್ಪಿಟ್ಕೊಳ್ಬೇಕಾ? No need to remember all 30. But which is in current affairs, we should remember that. Current affairs ನಲ್ಲಿ ಯಾವ್ದು ಜಾಸ್ತಿ ಇರುತ್ತೆ ಸುದ್ದಿಯಲ್ಲಿ ಅದನ್ನ ನೆನ್ಪಿಟ್ಕೊಳ್ಬೇಕು. ಉದಾಹರಣೆಗೆ ಬಂದಿರುತ್ತೆ ಏನು? ಒಂದು ಉದಾಹರಣೆ ಕೊಡ್ತೀನಪ್ಪ ನಾನು ನಿಮಗೆ. ಕೋಬಾಲ್ಟ್ ಈಸ್ ಸುದ್ದಿಯಲ್ಲಿ ಬಂದಿರುತ್ತೆ, ಕೋಬಾಲ್ಟ್ ಫೌಂಡ್ ಇನ್ ದಿಸ್ ಸ್ಟೇಟ್, ದಿಸ್ ಡಿಸ್ಟ್ರಿಕ್ಟ್, ದಿಸ್ ಪರ್ಸೆಂಟ್ ಅಂತ ಕೊಟ್ಟಿರ್ತಾರೆ. ಇಂಡಿಯಾಸ್ UPSC ಅಲ್ಲಿ ಕೊಡ್ತಾರೆ, ಇಂಡಿಯಾಸ್ 60% ಆಫ್ ಕೋಬಾಲ್ಟ್ ಈಸ್ ಪ್ರೆಸೆಂಟ್ ಇನ್ ಬೆಳಗಾವಿ. ಈ ತರ ಸ್ಟೇಟ್ಮೆಂಟ್ ಕೊಡ್ತಾರೆ ನಿಮಗೆ. ಅವಾಗ ನೀವು ಥಿಂಕ್ ಮಾಡೋದು, 60% ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ ಎಸ್, ಇರಲಿಲ್ಲ ಅಂದ್ರೆ ನೋ. ಮ್ಯಾಕ್ಸಿಮಮ್ UPSC ಅವ್ರು ಕೊಡುವಂತ ಪರ್ಸೆಂಟೇಜ್ಗಳು ರಾಂಗ್ ಇರುತ್ತೆ. ಎಲಿಮಿನೇಷನ್ ಟ್ರಿಕ್ಸ್ ಅದು. ಓಕೆ, ಅದ್ ನೆನ್ಪಿಟ್ಕೊಡ್ರಿ. UPSC ಕ್ಲಿಯರ್ ಮಾಡೋಕೆ ಫಾರ್ ಮೇನ್ಸ್ ವಾಟ್ ವಿ ನೀಡ್ ಹಾರ್ಡ್ ವರ್ಕ್, ಬಟ್ ಇನ್ ಪ್ರಿಲಿಮ್ಸ್ ವಾಟ್ ವಿ ನೀಡ್ ಹಾರ್ಡ್ ವರ್ಕ್ ಪ್ಲಸ್ ಟ್ರಿಕ್ಸ್ ಪ್ಲಸ್ ಲಕ್. ಈ ಲಕ್ 1% ವರ್ಕ್ ಆಗುತ್ತೆ, ಹಾರ್ಡ್ ವರ್ಕ್ 60% ವರ್ಕ್ ಆಗುತ್ತೆ, 39% ಟ್ರಿಕ್ಸ್ ವರ್ಕ್ ಆಗುತ್ತೆ. ಗೊತ್ತಿರ್ಲಿ, ನೀವ್ ಎಷ್ಟೇ ಹಾರ್ಡ್ ವರ್ಕ್ ಮಾಡ್ರಿ, ಇಡೀ ಲಕ್ಷ್ಮೀಕಾಂತ್ ಬಾಯ್ ಹಾಟ್ ಮಾಡ್ಕೊಂಡು ಹೋದ್ರು 14 ಕರೆಕ್ಟ್ ಮಾಡೋಕ್ ಆಗಲ್ಲ. ಎಲಿಮಿನೇಷನ್ ಟ್ರಿಕ್ಸ್ ಇದೆ, ಅದನ್ನು ಕೂಡ ಕಲ್ಸ್ಕೊಡ್ತೀವಿ. ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇದೀನಿ ಅದನ್ನು ಕೂಡ. ಅದನ್ನೇ ನಾವೀಗ ಸದ್ಯಕ್ಕೆ ಫೋಕಸ್ ಮಾಡಿರೋದೇ ಇದು. ಮೇನ್ಸ್ ಆರಾಮಾಗಿ ಬರಿತೀರಿ ನೀವು. ಏನ್ ಬರಿತೀರಿ ಹೇಳ್ರಿ? ರೈಟ್, ಗೌರ್ಮೆಂಟ್ ಈಸ್ ಸಪೋರ್ಟಿಂಗ್ MSME ಸೆಕ್ಟರ್, ಬಟ್ ಅವರ್ MSME ಸೆಕ್ಟರ್ ಈಸ್ ನಾಟ್ ಪರ್ಫಾರ್ಮಿಂಗ್ ವೆಲ್. ರೈಟ್ ಅ ನೋಟ್ ಆನ್ ಇಟ್ ಕೊಡ್ತಾರೆ. ಇದನ್ನೇ ಪ್ರಶ್ನೆ. ಏನು ಬರಿತೀರಿ ಉತ್ತರ? ಅದ್ನೇನ್ ಹೇಳಿದ್ವಲ್ಲ ಅದೇ, ಮತ್ತೇನಿಲ್ಲ. ಮೊದಲು ಬರಿತೀರಿ ಪ್ರೆಸೆಂಟ್ ಸ್ಟೇಟಸ್ ಆಫ್ MSME ಸೆಕ್ಟರ್ ಏನಿದೆ ನಮ್ದು, ಸಿಗ್ನಿಫಿಕೆನ್ಸ್ ಬರಿತೀರಿ. ನಮ್ದು 30% GDP ಗೆ ಕೊಡ್ತಾ ಇದೆ, 36% ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿದೆ, 45% ಎಕ್ಸ್ಪೋರ್ಟ್ ನಲ್ಲಿದೆ, 7.5 crore ಪೀಪಲ್ ಗೆ ಉದ್ಯೋಗ ಕೊಟ್ಟಿದೆ MSME ಅಲ್ವಾ. ವಾಟ್ ಆರ್ ದ ಪ್ರಾಬ್ಲಮ್ಸ್ MSME ಫೇಸಿಂಗ್? 5-6 ಪಾಯಿಂಟ್ ಬರಿತೀರಿ. ದೆನ್ ವಾಟ್ ಆರ್ ದ ಗವರ್ಮೆಂಟ್ ಇನಿಷಿಯೇಟಿವ್ಸ್ ಬರಿತೀರಿ. ವಾಟ್ ಆರ್ ದ ಸೊಲ್ಯೂಷನ್ಸ್? ಮುಗೀತು, 10 ಮಾರ್ಕ್ಸ್ ಕ್ವಶನ್. ಅರ್ಥ ಆಯ್ತಾ ಆನ್ಸರ್ ರೈಟಿಂಗ್ ಅಂದ್ರೆ? ಇಷ್ಟೇ, ಮತ್ತೇನೂ ಇಲ್ಲ. ನಾವೇನೋ ಬೇರೆ ತಿಳ್ಕೊತೀವಿ, ಏನಿಲ್ಲ. ಕ್ವಶನ್ ಮಾತ್ರ ವಿಭಿನ್ನವಾಗಿ ಕೇಳ್ತಾರ ಅವ್ರು, ನಾವು ಬರೆಯೋ ಉತ್ತರ ಅದೇ. ಸ್ವಲ್ಪ ಶಿಸ್ತುಬದ್ಧವಾದ ಪದಗಳನ್ನ ಬಳಸಬೇಕು, ಪ್ರಜಾವಾಣಿಯಲ್ಲಿ ಬಳಸುವಂತ ಪದಗಳನ್ನ ಬಳಸ್ಬೇಕಷ್ಟೇ. ಕೆಲವೊಂದು ಪದ ಇಂಗ್ಲಿಷ್ ನಲ್ಲಿ ಇರೋದು ಕನ್ನಡದಲ್ಲಿ ಬರಲ್ಲ, ಆಗ ಕನ್ನಡ ಅಕ್ಷರಗಳಿಂದಾನೇ ಆ ಇಂಗ್ಲಿಷ್ ಪದ ಬರೀರಿ. ಓಕೆ, ನಡೆಯುತ್ತೆ. ಆನ್ಲೈನ್ ಅವ್ರಿಗೆ ಅರ್ಥ ಆಗ್ತಾ ಇದೆ? ಹಾ, ನೋಡೋಣ ಏನಿದೆ ಸುದ್ದಿ. ವಾಯ್ ಇನ್ ನ್ಯೂಸ್ ಇದು ಗೊತ್ತಿರಬೇಕು. ಯೂನಿಯನ್ ಕ್ಯಾಬಿನೆಟ್ ಹ್ಯಾಸ್ ಅಪ್ರೂವ್ಡ್ ಲಾಂಚ್ ಆಫ್ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್. ಒಂದು ಹೊಸ ಮಿಷನ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೆ ಭಾರತ ಸರ್ಕಾರ, ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ ಅಂತ. ಯೂನಿಯನ್ ಕ್ಯಾಬಿನೆಟ್ ನಲ್ಲಿ ಅಪ್ರೂವ್ ಆಗಿದೆ, ಸ್ಟಾರ್ಟ್ ಮಾಡೋರಿದ್ದಾರೆ. ಬಜೆಟ್ ನಲ್ಲಿ ಕೂಡ ಇದನ್ನ ಮೆನ್ಷನ್ ಮಾಡಲಾಗಿದೆ, ಬಜೆಟ್ ನಲ್ಲಿ ಇದನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಏನೇನ್ ಕವರೇಜ್ ಆಗುತ್ತೆ ಇದರಲ್ಲಿ ಅಂತ ಅಂದ್ರೆ, ಮಿನರಲ್ ಎಕ್ಸ್ಪ್ಲೋರೇಷನ್ ಅಂತ ಅಂದ್ರೆ ಪತ್ತೆ ಮಾಡೋದು, ಎಕ್ಸ್ಟ್ರಾಕ್ಟ್ ಮಾಡೋದು, ಮೈನಿಂಗ್ ಮಾಡೋದು, ಮತ್ತೆ ಬೆನಿಫಿಕೇಶನ್, ಅದ್ರ ಲಾಭ ತೆಗೆದುಕೊಳ್ಳೋದು, ಇದೆಲ್ಲಾನು ಇದರಲ್ಲಿ ಬರುತ್ತೆ. ದೆನ್ ಕೀ ಫೀಚರ್ಸ್, ಇಲ್ಲೆಲ್ಲ ಏನೇನಿದೆ ಇದೆಲ್ಲ ನಮಗೇನ್ ಕೇಳಲ್ಲ, ಆಮೇಲೆ ಓದ್ರಿ ನೀವು, ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ರಿ. ದೆನ್ ಗವರ್ನೆನ್ಸ್ ಫ್ರೇಮ್ವರ್ಕ್ ಯಾವ ತರ ಇದೆ? ಮಿನಿಸ್ಟ್ರಿ ಆಫ್ ಮೈನ್ಸ್ ವಿಲ್ ಬಿ ದ ಅಡ್ಮಿನಿಸ್ಟ್ರೇಟಿವ್ ಮಿನಿಸ್ಟ್ರಿ. ಇದನ್ನ ಯಾರು ನಿರ್ವಹಣೆ ಮಾಡ್ತಾರೆ? ಗಣಿ ಸಚಿವಾಲಯ. ಮೈನ್ ಅಂದ್ರೆ ಗಣಿಗಾರಿಕೆ ಅಲ್ವಾ, ಕೇಂದ್ರ ಗಣಿ ಸಚಿವಾಲಯದವರು ಇದನ್ನ ನಿರ್ವಹಣೆ ಮಾಡ್ತಾರೆ. ಯಾವುದನ್ನ? ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್, ಅದನ್ನ ನಿರ್ವಹಣೆ ಮಾಡ್ತಾರೆ ಅವರು. ಹಾಗಾದ್ರೆ ಏನೇನಿದೆ ಇದರಲ್ಲಿ ಕಾಂಪೋನೆಂಟ್ಸ್, ಯಾವ ತರ ಮಾಡೋರಿದ್ದಾರೆ ಇವರು? ಇನ್ಕ್ರೀಸಿಂಗ್ ಡೊಮೆಸ್ಟಿಕ್ ಕ್ರಿಟಿಕಲ್ ಮಿನರಲ್ ಪ್ರೊಡಕ್ಷನ್. ಭಾರತದಲ್ಲಿ ಅವೆಲ್ಲ ಮುಖ್ಯವಾಗಿರುವಂತ ಮಿನರಲ್ಸ್, ಭಾರತದಲ್ಲಿ ಅವನ್ನ ಎಕ್ಸ್ಪೋರ್ಟ್ ಇದು ಮಾಡೋರು, ಎಕ್ಸ್ಟ್ರಾಕ್ಷನ್ ಮಾಡೋರು. ಅಕ್ವಿಸಿಷನ್ ಆಫ್ ಕ್ರಿಟಿಕಲ್ ಮಿನರಲ್ ಅಸೆಟ್ ಅಬ್ರಾಡ್. ಬೇರೆ ಬೇರೆ ದೇಶಗಳಲ್ಲಿ ಇದ್ರೂ ಕೂಡ ಅದನ್ನ ಏನ್ ಮಾಡೋದು? ನಮ್ಮ ಸ್ವತ್ತಿಗೆ ತೆಗೆದುಕೊಳ್ಳೋದು. ಹೇಗೆ? ಲೀಸ್ ಪಡಿತಾರೆ ಆ ಭೂಮಿಯನ್ನ, ಬೇರೆ ದೇಶಕ್ಕೆ ಹೋಗಿ ಲೀಸ್ ಪಡಿತಾರೆ. ಇಂಡಿಯಾ ಎಕ್ಸ್ಪ್ಲೋರಿಂಗ್ ಸಮ್ ಆಯಿಲ್ ಇನ್ ರಷ್ಯಾದಲ್ಲಿ ಆಯಿಲ್ ಎಕ್ಸ್ಪ್ಲೋರೇಷನ್ ಮಾಡ್ತಾ ಇದೀವಿ ನಾವು, ಅದಾನಿದವ್ರ ಕಂಪನಿಗಳು ಏನೋ ಇದೆ ಅಲ್ಲಿ. ದೆನ್ ರೀಸೈಕ್ಲಿಂಗ್ ಆಫ್ ಕ್ರಿಟಿಕಲ್ ಮಿನರಲ್ಸ್, ರೀಸೈಕ್ಲಿಂಗ್ ಮಾಡೋದು, ಟ್ರೇಡ್ ಮಾಡೋದು, ವ್ಯಾಪಾರ ಮಾಡೋದೆಲ್ಲ ಬರುತ್ತೆ. ಹಾ, ರೀಸೈಕ್ಲಿಂಗ್ ಅಂತ ಅಂದ್ರೆ ನೀವು ಒಂದು ಬಿಸ್ಲೇರಿ ಊರಿಗೆ ಹೋಗ್ತಾ ಇದ್ರಿ, ಇಲ್ಲಿಂದ ನಿಮ್ ಊರಿಗೆ ಒಂದು ಬಿಸ್ಲೇರಿ ಬಾಟಲ್ ತಗೊಂಡ್ರಿ. ಓಕೆ, ಬಾಟಲ್ ಕುಡಿದ್ರಿ, ಹಾದಿಲ್ ಚೆಲ್ಲಿದ್ರಿ, ಇಲ್ಲ ಒಳ್ಳೆಯವ್ರಿದ್ರಿ, ಅದನ್ನ ಏನ್ ಮಾಡಿದ್ರಿ, ಒಬ್ರಿಗೆ ಕುಡಿಯೋಕ್ ಸ್ವಲ್ಪ ಅದನ್ನ ಯೂಸ್ ಮಾಡಿದ್ರಿ, ಆಮೇಲೆ ಅದು ಹಾಳಾಯ್ತು, ಚೆಲ್ಲಿದ್ರಿ.
ಆಮೇಲೆ ಅಂತದ್ದೆಲ್ಲ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಪೀಪಲ್ ವಿಲ್ ಕಲೆಕ್ಟ್ ದಟ್ ಟೈಪ್ ಆಫ್ ಬಾಟಲ್ಸ್, ದೇ ವಿಲ್ ಕಲೆಕ್ಟ್ ಇಟ್, ದೇ ವಿಲ್ ಸೆಂಡ್ ಇಟ್ ಟು ಫ್ಯಾಕ್ಟ್ರಿ. ಫ್ಯಾಕ್ಟ್ರಿನಲ್ಲಿ ಮತ್ತೆ ಎಲ್ಲ ಪ್ಲಾಸ್ಟಿಕ್ ಅನ್ನ ಕರಗಿಸ್ತಾರೆ, ಮತ್ತೆ ಹೊಸ ಬಾಟಲ್ ಕ್ರಿಯೇಟ್ ಮಾಡ್ತಾರೆ ಅಷ್ಟೇ. ಕಸದಿಂದ ರಸ. ಮಿನರಲ್ಸ್ ಅನ್ನ ಕೆಲವೊಂದು ಮಿನರಲ್ಸ್ ಇರುತ್ತೆ, ನಮ್ಮ ಮೊಬೈಲ್ ಅಲ್ಲಿ ಯೂಸ್ ಮಾಡಿರ್ತಾರೆ ಅವುಗಳನ್ನೆಲ್ಲ ತಗೊಳ್ಳೋದು, ಕಲೆಕ್ಟ್ ಮಾಡೋದು, ಮತ್ತೆ ಎಲ್ಲ ಜೋಡಿಸಿ ಯೂಸ್ ಮಾಡ್ಕೊಳ್ಳೋದು ಅಷ್ಟೇ. ಹಾ, ಬಳಸ್ತಾರೆ. ಮತ್ ಮೊಬೈಲ್ ಯಾಕೆ ಬಂದಿರ್ತಾರ ಊರಿಗೆ? 2 ಗ್ಲಾಸ್ಗೆ ಹಳೆ ಮೊಬೈಲ್, 2 ಗ್ಲಾಸ್ಗೆ ಹಳೆ ಮೊಬೈಲ್ ಅಂತ ಬಂದಿರ್ತಾರ ನೋಡ್ರಿ. ಅವ್ರು ಸಿಕ್ಕಾಪಟ್ಟೆ ಲಾಭ ಇರುತ್ತೆ, ಅದಕ್ಕೆ ಯೂಸ್ ಮಾಡ್ತಾರೆ ಅದನ್ನ. ದೆನ್ mission will follow whole government approach, which means it will work closely with the relevant ministries, PSUs and private companies. ಎಲ್ಲರ ಜೊತೆ ಸೇರ್ಕೊಂಡು ವರ್ಕ್ ಮಾಡೋದಿದೆ, ಅಂತದೇನು ಇಂಪಾರ್ಟೆಂಟ್ ಇಲ್ಲ. ಕ್ರಿಟಿಕಲ್ ಮಿನರಲ್ಸ್ ಬಗ್ಗೆ ಏನಂತ ಹೇಳಿದೆ ನಾನು ನಿಮಗೆ. ಸೊ ಯಾವ್ಯಾವಿದೆ ನೋಡ್ಕೊಡ್ರಿ. ಬಿಸ್ಮತ್, ಕೋಬಾಲ್ಟ್, ಕಾಪರ್, ಫಾಸ್ಫರಸ್, ಪೊಟ್ಯಾಶ್, ರೇರ್ ಅರ್ತ್ ಎಲಿಮೆಂಟ್ಸ್, ಸಿಲಿಕಾನ್, ಟಿನ್, ಟಿಟ್ಯಾನಿಯಂ. ಒಂದೊಂದ್ಸಾರಿ ಏನ್ ಕೊಡ್ತಾರೆ, ಅವ್ರ ಲಿಸ್ಟ್ ಕೊಡ್ತಾರೆ, ಒಂದ್ 4-5. ಹೌ ಮೆನಿ ಆಫ್ ದ ಅಬವ್ ಆರ್ ಕಮ್ಸ್ ಅಂಡರ್ ಕ್ರಿಟಿಕಲ್ ಮಿನರಲ್ಸ್ ಅದನ್ನ ಕೇಳ್ತಾರೆ. ಸೊ ಏನ್ ಮಾಡ್ರಿ, ವಾಟ್ ಯು ಡೂ, ಲಿಸ್ಟ್ 30 ಕ್ರಿಟಿಕಲ್ ಮಿನರಲ್ಸ್. ಇಲ್ಲೇ ಬರ್ಕೊಂಡ್ ಬಿಡ್ರಿ, ಮೇಲೆ ಜಾಗ ಇದೆ. ಓಕೆ, ಮನೆಗೆ ಹೋಗಿ ಇಲ್ಲೇ 30 ಕ್ರಿಟಿಕಲ್ ಮಿನರಲ್ ಗಳನ್ನ ಬರ್ಕೊಡ್ರಿ. ರೈಟ್, ಇಲ್ಲಿ ಬರ್ಕೊಡ್ರಿ. ಏನಂತ ಅಂದ್ರೆ 30 ಕ್ರಿಟಿಕಲ್ ಮಿನರಲ್ಸ್. ಅವುಗಳನ್ನ ಆಗಾಗ ಕಣ್ಣು ಆಡಿಸ್ತಾ ಇರ್ರಿ, ನಿಮ್ಗೆ ಗೊತ್ತಾಗತ್ತೆ ಎಕ್ಸಾಮ್ ನಲ್ಲಿ ಯಾವ್ದು ಇಲ್ಲ ಅಂತ. ಓಕೆ, ಕರೆಂಟ್ಲಿ ಇಂಡಿಯಾ ಹ್ಯಾಸ್ ಹೆವಿಲಿ ರಿಲಯನ್ಸ್ ಅಪಾನ್ ಇಂಪೋರ್ಟ್ಸ್ ಆಫ್ ಕ್ರಿಟಿಕಲ್ ಮಿನರಲ್ಸ್. ಬಹಳಷ್ಟು ಕ್ರಿಟಿಕಲ್ ಮಿನರಲ್ ಭಾರತ ಏನ್ ಮಾಡುತ್ತೆ, ಈಗ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ನಾವು ಸೆಲ್ಫ್ ರಿಲಯಂಟ್ ಇಲ್ಲ, ಇಂಪೋರ್ಟೇ ಮಾಡ್ಕೊಳ್ತಾ ಇದೀವಿ. ಸಿಗ್ನಿಫಿಕೆನ್ಸ್ ಏನಿದೆ, ಇದ್ರದ್ದು ಮಹತ್ವ ಏನು ಅಂತ ನೋಡಿದ್ರೆ, ಎನ್ವೈರ್ಮೆಂಟ್ ಫಸ್ಟ್, ರಿನ್ಯೂಯಬಲ್ ಎನರ್ಜಿ ಟೆಕ್ನಾಲಜಿ ನಾವು ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಸೋಲಾರ್ ಆಗಿರ್ಬೋದು, ವಿಂಡ್ ಆಗಿರ್ಬೋದು. ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಗಳಿಗೆ ಯೂಸ್ ಮಾಡ್ಕೊಳ್ಬಹುದು. ಇಲ್ಲ ಬ್ಯಾಟ್ರಿ ಇದೆ ನೋಡ್ರಿ, ಇನ್ವರ್ಟರ್ ಗಳಿಗೆಲ್ಲ ಯೂಸ್ ಮಾಡ್ಕೊಳ್ಬಹುದು. ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಯೂಸ್ ಆಗುತ್ತೆ, ಮಿಸೈಲ್ ಸಿಸ್ಟಮ್ ಅಲ್ಲಿ ಯೂಸ್ ಆಗುತ್ತೆ. ನೋಡ್ರಿ, ಯಾವತ್ತು ನೀವು ಮೇನ್ಸ್ ಎಕ್ಸಾಮ್ ಬರೆಯುವಾಗ ಸಿಗ್ನಿಫಿಕೆನ್ಸ್ ಬರಿತೀರಿ, ಸಿಗ್ನಿಫಿಕೆನ್ಸ್ ಅಂತ ಬರೆದು 4-5 ಪಾಯಿಂಟ್ ಸೀದಾ ಬರೆಯೋ ಹಾಗಿಲ್ಲ. ಈ ತರ ಡಿವೈಡ್ ಮಾಡ್ಬೇಕು ಅದನ್ನ. ಎನ್ವೈರ್ಮೆಂಟ್, ನ್ಯಾಷನಲ್ ಸೆಕ್ಯೂರಿಟಿ, ಎಕನಾಮಿಕ್, ಎಲೆಕ್ಟ್ರಾನಿಕ್. ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ, ಇದಕ್ಕೊಂದು ಅರ್ಧ ಮಾರ್ಕ್ಸ್ ಈ ತರ ಡಿವೈಡ್ ಮಾಡಿ ಬರಿಬೇಕು. ಸುಮ್ನೆ ಸಾಲ್ ಬರೆಯೋ ಹಾಗಿಲ್ಲ, ಚೆಕ್ ಮಾಡೋರು ಚೆನ್ನಾಗಿ ಅನ್ಸಲ್ಲ. ಓಕೆ, ಎಕನಾಮಿಕ್ ನಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ ಗಳಲ್ಲಿ ಯೂಸ್ ಆಗುತ್ತೆ, ಸೆಮಿ ಕಂಡಕ್ಟರ್ ಚಿಪ್ ಗಳಲ್ಲೂ ಕೂಡ ನಾವು ಯೂಸ್ ಮಾಡ್ತೀವಿ, ಕಂಪ್ಯೂಟರ್, ಮೊಬೈಲ್ ಅಲ್ಲಂತೂ ಬೇಕೇ ಬೇಕು. ಓಕೆ, ವೆರಿ ಇಂಪಾರ್ಟೆಂಟ್ ಥಿಂಗ್, ವಾಟ್ ಆರ್ ದ ರೋಡ್ ಬ್ಲಾಕ್ಸ್, ಯಾಕೆ ಏನೇನ್ ಸಮಸ್ಯೆ ಆಗ್ತಾ ಇದೆ. ಫಸ್ಟ್, ಲಿಮಿಟೆಡ್ ಡೊಮೆಸ್ಟಿಕ್ ರಿಸರ್ವ್ಸ್. ಡೊಮೆಸ್ಟಿಕ್ ಅಂತ ಅಂದ್ರೆ ದೇಶೀಯ, ನಮ್ಮ ದೇಶದೊಳಗಡೆ ಅವುಗಳ ರಿಸರ್ವ್ ಮೊದಲು ಕಡಿಮೆ ಇದೆ. ಕರೆಂಟ್ಲಿ ದೇರ್ ಆರ್ ನೋ ವರ್ಕಿಂಗ್ ಮೈನಿಂಗ್ ಲೀಸಸ್ ಫಾರ್ ಕೋಬಾಲ್ಟ್, ನಿಕೆಲ್, ಲಿಥಿಯಂ. ಇವುಗಳಿಗೆ ಮೈನಿಂಗ್ ನಡೀತಾ ಇಲ್ಲ. ಚಾಲೆಂಜಸ್ ಇನ್ ಎಕ್ಸ್ಪ್ಲೋರೇಷನ್, ಬಹಳಷ್ಟು ಸಮಸ್ಯೆಗಳು ಬರುತ್ತೆ. ಓಕೆ, ಅವುಗಳನ್ನ ಎಕ್ಸ್ಪ್ಲೋರ್ ಮಾಡುವಾಗ. ಲಿಥಿಯಂ ನೋಡ್ರಿ, 5.9 ಮಿಲಿಯನ್ ಲಿಥಿಯಂ ಈಸ್ ಇನ್ ಜಮ್ಮು ಅಂಡ್ ಕಾಶ್ಮೀರ್. ಲಡಾಖ್ ನಲ್ಲಿ ಪ್ರತಿಭಟನೆ ನಡೆಸಿದ್ರು ಒಬ್ರು. ಯಾರು? ಕರೆಂಟ್ ಅಫೇರ್ಸ್ ಯಾರು ನೋಡ್ತಾ ಇದ್ರಿ? 3 ಇಡಿಯಟ್ಸ್ ಸಿನಿಮಾ ಆಗಿದೆ ಗೊತ್ತಾ? 3 ಇಡಿಯಟ್ಸ್ ಸಿನಿಮಾ ಇಸ್ ಬೇಸ್ಡ್ ಆನ್ ಹೂಮ್? ಯಾರ ಆಧಾರದಲ್ಲಿ ಮಾಡಿದಾರೆ ಅದನ್ನ? ಚತುರ್ ಗೊತ್ತಾ? ಅದರಲ್ಲಿ ಚತುರ್ ಒಬ್ಬ ಇರ್ತಾನೆ ನೋಡ್ರಿ. 3 ಇಡಿಯಟ್ಸ್ ಸಿನಿಮಾ ಎಷ್ಟು ಜನ ನೋಡಿದಿರಿ? ಹ್ಯಾಂಡ್ ರೈಸ್ ಮಾಡ್ರಿ. ಎಷ್ಟು ಜನ ನೋಡಿದ್ರಿ? ಹ್ಯಾಂಡ್ ರೈಸ್ ಮಾಡ್ರಿ. ನೋಡಿದಿರಿ? ನೀವು ಯಾರು ನೋಡಿಲ್ಲ, ಉಳಿದಿರೋರು ಬರ್ಕೊಡ್ರಿ ಹೋಮ್ ವರ್ಕ್. ಈ ಸಂಡೇ 3 ಇಡಿಯಟ್ಸ್ ಸಿನಿಮಾ. ಯಾವುದು ಮಾಡಿದ್ ನೋಡಿದೀರಾ? ಇರ್ಲಿ, ಒಟ್ನಲ್ಲಿ ಬರ್ಕೊಡ್ರಿ 3 ಇಡಿಯಟ್ಸ್ ಸಿನಿಮಾ. ಏನ್ರಿ ಭಾರತದಲ್ಲಿ ಹುಟ್ಟಿ 3 ಇಡಿಯಟ್ಸ್ ಸಿನಿಮಾ ನೋಡಿಲ್ಲ ಅಂತ ಅಂದ್ರೆ 2 ಸಾರಿ ನೋಡ್ರಿ ಅದನ್ನ ಬೇಕಾದ್ರೆ. ಅದರಲ್ಲಿ ಒಂದ್ ಪಾತ್ರ ಬರುತ್ತೆ, ಅವನ ಹೆಸರು ನೆನಪಿಲ್ಲ, ಅಮೀರ್ ಖಾನ್ ಮಾಡಿರೋದು ಆ ಪಾತ್ರ ಇನ್ಸ್ಪೈರ್ ಆದದ್ದು ಸೋನಂ ವಾಂಗ್ಚುಕ್ರಿಂದ. ಸೋನಂ ವಾಂಗ್ಚುಕ್ ಅನ್ನೋರು ಅಲ್ಲಿರುವಂತ ಒಬ್ಬ ತಜ್ಞರು, ಸೈಂಟಿಸ್ಟ್, ಒಂದ್ ರೀತಿ ಸೈಂಟಿಸ್ಟ್ ಅವರು. ಹಿ ಈಸ್ ಪ್ರೊಟೆಸ್ಟಿಂಗ್ ಇನ್ ಲಡಾಖ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇದಾರೆ ಅವರು. ಎಷ್ಟೋ ದಿನ ಉಪವಾಸ ಸತ್ಯಾಗ್ರಹ ಮಾಡಿದ್ರು, ಡೆಲ್ಲಿವರೆಗೂ ಪಾದಯಾತ್ರೆ ಮಾಡ್ಕೊಂಡು ಬಂದ್ರು. ಓಕೆ, ಹಿ ಡಿಡ್ ಫಾಸ್ಟಿಂಗ್, ಉಪವಾಸ, ಅಂಡ್ ಹಿ ಕೇಮ್ ಟು ಡೆಲ್ಲಿ ಬೈ ಮಾರ್ಚ್. ನಡ್ಕೊಂಡು ಬಂದಿದ್ದಾರೆ. ಯಾಕಂತ ಅಂದ್ರೆ ಲಡಾಖ್ ನಲ್ಲಿ ಪ್ರೈವೇಟ್ ಸಂಸ್ಥೆಯವರಿಗೆ ಗುತ್ತಿಗೆ ಕೊಡ್ತಾ ಇದ್ದಾರೆ ಭೂಮಿಯನ್ನ. ಲಡಾಖ್ ಅನ್ನ ಕೇಂದ್ರ ಸರ್ಕಾರದವರು ಕೇಂದ್ರಾಡಳಿತ ಪ್ರದೇಶ ಮಾಡಿ ಇಟ್ಕೊಂಡಿದ್ದಾರೆ. ಯಾಕೆ ಗೊತ್ತಾ? ಅದಾನಿಯವರಿಗೆ ಅಲ್ಲಿರೋ ಭೂಮಿಯನ್ನ ಗುತ್ತಿಗೆ ಕೊಡೋಕೆ. ಯಾಕೆ? ಅಲ್ಲಿ ಏನಿದೆ?
ಲಿಥಿಯಂ ಇದೆ. ಲಿಥಿಯಂ ಇಸ್ ವೆರಿ ಇಂಪಾರ್ಟೆಂಟ್. ವೈ? ಹಾ, ನಮ್ಮ ಮೊಬೈಲ್ ಅಲ್ಲಿ ನಡೆಯೋದು ಯಾವ್ದ್ರ ಮೇಲೆ? ಲಿಥಿಯಂ ಅಯಾನ್ ಬ್ಯಾಟ್ರೀಸ್. ಅದ್ ಅರ್ಥ ಆಯ್ತಾ? ಸೊ ಅದು ಬೇಡ, ನಮ್ಮ ಪರಿಸರ ಹಾನಿ ಆಗತ್ತೆ, ನಮ್ಮ ಪರಿಸರವನ್ನ ಉಳಿಸ್ರಿ ಅಂತ ಹೇಳಿ ಸೋನಂ ವಾಂಗ್ಚುಕ್ ಅವ್ರು ಪ್ರತಿಭಟನೆ ಮಾಡ್ತಾ ಇದಾರೆ. ಸರ್ಕಾರ ಡೋಂಟ್ ಕೇರ್. ಈ ತರ ಇರುತ್ತೆ. ಅದ್ ಯಾವಾಗ್ಲೂ ಇದ್ದಿದ್ದೆ, ಪರಿಸರ ಉಳಿಸೋದು ಅಥವಾ ಅಭಿವೃದ್ಧಿ ಆಗೋದು, ಆ ಸಮಸ್ಯೆ ಇದ್ದೇ ಇರೋದು, ಅದೇನ್ ದೊಡ್ಡ ಪ್ರಾಬ್ಲಮ್ ಅಲ್ಲ. ಇರ್ಲಿ. ದೆನ್ ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ಸ್, ಪೂರೈಕೆಯಲ್ಲೇ ಸಮಸ್ಯೆಗಳಾಗ್ತಾ ಇದೆ. ದೆನ್ 2024 ಚೀನಾ ಬ್ಯಾನ್ ಎಕ್ಸ್ಪೋರ್ಟ್ಸ್ ಆಫ್ ಗ್ಯಾಲಿಯಂ, ಜರ್ಮೇನಿಯಂ, ಆಂಟಿಮೋನಿ. ಏನು ಸಪ್ಲೈ ಚೈನ್ ಅಂತ ಅಂದ್ರೆ ಏನು? ಪೂರೈಕೆ. ಚೀನಾ ಏನ್ ಮಾಡಿದೆ 2024ರಲ್ಲಿ ಇವುಗಳನ್ನ ಎಕ್ಸ್ಪೋರ್ಟ್ ಮಾಡೋದೇ ಬ್ಯಾನ್ ಮಾಡ್ಕೊಂಡ್ ಬಿಟ್ಟಿದೆ. ಅದು ಅವರಷ್ಟೇ ಯೂಸ್ ಮಾಡ್ತಾ ಇದಾರೆ ಅದನ್ನ, ಭಾರತಕ್ಕೆ ಇವು ಸಿಗ್ತಾ ಇಲ್ಲ. ಅಂಡ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಸಪ್ಲೈಸ್ 70% ಆಫ್ ವರ್ಲ್ಡ್ಸ್ ಕೊಬಾಲ್ಟ್. ಇಟ್ ವಾಸ್ ಆಸ್ಕ್ಡ್ ಇನ್ UPSC PYQ ಅಂತ ಬರ್ಕೊಳ್ರಿ. ಕಾಂಗೋ ಬಗ್ಗೆ ಕೇಳಿದ್ರು. 70%, 60% ಅಂತ ಕೊಟ್ಟಿದ್ರು ಅದರಲ್ಲಿ, ಅಥವಾ ವರ್ಲ್ಡ್ಸ್ ಲಾರ್ಜೆಸ್ಟ್ ಅಂತ ಏನೋ ಕೊಟ್ಟಿದ್ರು. ಓಕೆ, ಕೋಬಾಲ್ಟ್ ಅನ್ನ ಎಕ್ಸ್ಪೋರ್ಟ್ ಮಾಡುತ್ತದು. ಗುಲ್ತಾಚ್ ಅವ್ರು ಒಬ್ಬರಿಗೆ ಅರ್ಥ ಆಗ್ತದೆ ಆನ್ಲೈನ್ ಅಲ್ಲಿ, ಉಳಿದಿರೋರ್ಗಿಲ್ಲ. ನೆನ್ಪಿಟ್ಕೊಡ್ರಿ, ಇವೆಲ್ಲ ಫ್ಯಾಕ್ಟ್ ನಲ್ಲಿ ಬರ್ಕೊಡ್ರಿ ಡೇಟಾ ಬ್ಯಾಂಕ್ ಅಲ್ಲಿ. ಓಕೆ, ಡೇಟಾ ಬ್ಯಾಂಕ್ ಅಲ್ಲಿ ಕೋಬಾಲ್ಟ್ ಬಗ್ಗೆ ಬರ್ಕೊಡ್ರಿ, ಅದೊಂದೇ ಸಾಕು, ಮತ್ತೇನ್ ಬೇಡ. ಇಲ್ಲಿ ಲಿಥಿಯಂದು ಒಂದ್ ಬರ್ಕೊಡ್ರಿ ಡೇಟಾ ಬ್ಯಾಂಕ್. ಆಮೇಲೆ ನೀವು ಸ್ವಂತ ಥಿಂಕ್ ಮಾಡ್ರಿ, ನಿಮ್ಗೆ ಇಂಪಾರ್ಟೆನ್ಸ್ ಅನ್ಸಿದ್ರೆ ಬರ್ಕೊಡ್ರಿ. ಆಮೇಲೆ ಎನ್ವೈರ್ಮೆಂಟ್ ಕನ್ಸರ್ನ್, ಪ್ರತಿಭಟನೆಗಳು ಸಾಕಷ್ಟು ಆಗ್ತಾ ಇದೆ. ಅಂಡ್ ವೆರಿ ಇಂಪಾರ್ಟೆಂಟ್ಲಿ 54% ಕ್ರಿಟಿಕಲ್ ಮಿನರಲ್ಸ್ ಲೈ ನಿಯರ್ ಇಂಡಿಜಿನಸ್ ಪೀಪಲ್ಸ್ ಲ್ಯಾಂಡ್. ಜನ ಎಲ್ಲಿ ವಾಸ ಮಾಡ್ತಾ ಇದಾರೋ ಅದ್ರ ಪಕ್ಕಾನೇ ಇವೆ ಅವೆಲ್ಲ, ಅಥವಾ ಆ ಭಾಗದಲ್ಲೇ ಇದೆ. ಜನರನ್ನ ಎಷ್ಟಂತ ನೀವು ಗುಳೆ ಎಬ್ಸೋರು, ಬೇರೆ ಕಡೆ ಹೇಗೆ ಕಳ್ಸೋಕ್ ಸಾಧ್ಯ? ಅಂಡ್ ಇನ್ಅಡಕ್ವೇಟ್ ರೀಸೈಕ್ಲಿಂಗ್ ಇನ್ಫ್ರಾಸ್ಟ್ರಕ್ಚರ್, ಮರು ಬಳಕೆ ಮಾಡುವಂತಹ ಮೂಲ ಸೌಕರ್ಯ ನಮ್ಮಲ್ಲಿ ಇಲ್ಲ, ಇದು ಒಂದು ಸಮಸ್ಯೆ. ದೆನ್ ವಾಟ್ ಆರ್ ದ ಇನಿಷಿಯೇಟಿವ್ ಟೇಕನ್ ಬೈ ಗವರ್ಮೆಂಟ್? ಸರ್ಕಾರ ಏನ್ ಮಾಡಿದೆ ಅಂತ ಅಂದ್ರೆ, ಮೈನ್ಸ್ ಅಂಡ್ ಮಿನರಲ್ಸ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಆಕ್ಟ್ 2023 ಅಂತ ಮಾಡಿದೆ, ಕೆಲವೊಂದು ಬದಲಾವಣೆಗಳನ್ನ ತರೋಕೆ. ಮತ್ತೆ ಕಸ್ಟಮ್ ಡ್ಯೂಟಿಗಳನ್ನ ಎಲಿಮಿನೇಷನ್ ಮಾಡ್ತಾ ಇದೆ. ಏನಿದ್ರ ಅರ್ಥ? ಕಸ್ಟಮ್ ಡ್ಯೂಟಿ ಅಂತ ಅಂದ್ರೆ ಏನು? ಇಂಪೋರ್ಟ್ ಎಕ್ಸ್ಪೋರ್ಟ್ ಟ್ಯಾಕ್ಸ್. ಸೊ ಇದನ್ನ ಎಲಿಮಿನೇಷನ್ ಮಾಡಿದ್ರೆ ಏನಾಗುತ್ತೆ? ಬೇರೆ ದೇಶದಿಂದ ಬರುವಂತ ವಸ್ತುಗಳು ನಮಗೆ ಈಸಿಯಾಗಿ ಬರುತ್ತೆ, ಟ್ಯಾಕ್ಸ್ ಬೀಳಲ್ಲ ಅವ್ರಿಗೆ, ನಮ್ದು ಕೂಡ ಈಸಿಯಾಗಿ ಹೋಗುತ್ತೆ. ಆ ತರ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಕೂಡ ಇಲ್ಲಿ ಸರ್ವೆಗಳನ್ನ ಮಾಡ್ತಾ ಇದಾರೆ, ಎಲ್ಲೆಲ್ಲಿ ಏನೇನ್ ಸಿಗುತ್ತೆ ಅಂತ ಹೇಳಿ. ಅಂಡ್ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ನೋಡಿದಾಗ ಖನಿಜ ವಿದೇಶ ಇಂಡಿಯಾ ಲಿಮಿಟೆಡ್, ಕಾಬಿಲ್ ಅನ್ನುವಂಥದ್ದನ್ನ ಮಾಡಿದ್ರು 2019ರಲ್ಲಿ. ವೆರಿ ಇಂಪಾರ್ಟೆಂಟ್ ಥಿಂಗ್, ಇಟ್ ಈಸ್ ಅ ಜಾಯಿಂಟ್ ವೆಂಚರ್ ಬಿಟ್ವೀನ್ ಮಿನಿಸ್ಟ್ರಿ ಆಫ್ ಮೈನ್ಸ್ ಟು ಅಕ್ವೈರ್ ಕ್ರಿಟಿಕಲ್ ಮಿನರಲ್ಸ್ ಗ್ಲೋಬಲಿ. ಜಾಗತಿಕ ಮಟ್ಟದಲ್ಲಿ ಬೇರೆ ಕಡೆ ಎಲ್ಲಾದ್ರೂ ಇದ್ರೆ ಅಲ್ಲಿ ಹೋಗಿ ಆ ಜಾಗವನ್ನ ಲೀಸ್ಗೆ ತಗೊಂಡು ಎಕ್ಸ್ಪ್ಲೋರೇಷನ್ ಮಾಡೋದು. ಉದಾಹರಣೆಗೆ ಪ್ರೆಸೆಂಟ್ಲಿ ಕಾಬಿಲ್ ಈಸ್ ವರ್ಕಿಂಗ್ ಇನ್ ಅರ್ಜೆಂಟೀನಾ ಅಂಡ್ ಆಸ್ಟ್ರೇಲಿಯಾ. ಅರ್ಜೆಂಟೀನಾ ಮತ್ತು ಆಸ್ಟ್ರೇಲಿಯಾದಲ್ಲಿ ಕ್ರಿಟಿಕಲ್ ಮಿನರಲ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ನಾವು. ಓಕೆ, ದೆನ್ ವಿ ಹ್ಯಾವ್ ಮಿನರಲ್ಸ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ MSP. ಇಂಡಿಯಾ ಜಾಯಿನ್, US ನವರು ಸೇರ್ಕೊಂಡು ಮಾಡಿದ್ದಾರೆ ಇದನ್ನ, ಭಾರತ ಇದಕ್ಕೆ ಜಾಯಿನ್ ಆಗಿದೆ, ಏನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ದೆನ್ ವಾಟ್ ಆರ್ ದ ಸ್ಟ್ರಾಟಜೀಸ್ ಕ್ಯಾನ್ ಇಂಡಿಯಾ ಅಡಾಪ್ಟ್? ಭಾರತ ಏನೇನ್ ಮಾಡಬಹುದು ಇದಕ್ಕೆ, ಇದ್ರಲ್ಲಿ ನಾವು ಮುಂದುವರಿಬೇಕು, ಬೆಳಿಬೇಕು ಅಂತ ಅಂದ್ರೆ ಈಸಿ. ಇದನ್ನ ಮೊದಲು ನಾವು ಡೊಮೆಸ್ಟಿಕ್ ಪ್ರೊಡಕ್ಷನ್ ಜಾಸ್ತಿ ಮಾಡ್ಕೊಳ್ಬೇಕು, ಇನ್ಕ್ರೀಸ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ PPP ಮಾಡ್ಕೊಳ್ಬೇಕು ನಾವು, ಅಂಡ್ ಇನ್ಕ್ರೀಸ್ ಡೆವಲಪಿಂಗ್ ಡೊಮೆಸ್ಟಿಕ್ ಪ್ರೊಸೆಸಿಂಗ್ ಕೆಪಾಬಿಲಿಟಿ. ಪ್ರೊಸೆಸಿಂಗ್ ಕೂಡ ಜಾಸ್ತಿ ಆಗಬೇಕು ಇಲ್ಲಿ. ವಿ ಹ್ಯಾವ್ ಟು ಫೋಕಸ್ ಆನ್ ಸ್ಪೆಷಲ್ ಎಕನಾಮಿಕ್ ಝೋನ್ಸ್, ವಿಶೇಷ ಆರ್ಥಿಕ ವಲಯಗಳನ್ನ ತಯಾರು ಮಾಡ್ಕೊಡ್ಬೇಕು. ಏನದರ ಅರ್ಥ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಅಂದ್ರೆ, ಸರ್ಕಾರ ಟ್ಯಾಕ್ಸ್ ಇಲ್ಲೇ ಕೆಲವೊಂದು ಭೂಮಿಯನ್ನ ಕೊಡುತ್ತೆ ಕೆಲವೊಂದು ಕಂಪನಿಗಳಿಗೆ, ಆ ತರ. ನೀಡ್ ಫಾರ್ ರೋಬಸ್ಟ್ ಗ್ಲೋಬಲ್ ಕೋಆಪರೇಷನ್, ಜಾಗತಿಕ ಮಟ್ಟದಲ್ಲಿ ಸಹಕಾರ ಕೊಡೋದು. ಡೆವಲಪ್ ಕಾಂಪ್ರಹೆನ್ಸಿವ್ ಕ್ರಿಟಿಕಲ್ ಮಿನರಲ್ ಸ್ಟ್ರಾಟಜಿ. ದೆನ್ ಸೆಟ್ಟಿಂಗ್ ಅಪ್ ಸ್ಟೇಟ್ ಆಫ್ ದ ಆರ್ಟ್ ಅಂಡ್ ವೇಸ್ಟ್ ರೀಸೈಕ್ಲಿಂಗ್ ಫೆಸಿಲಿಟಿ. ಡೈವರ್ಸಿಫೈ ಇಂಪೋರ್ಟ್ ಸೋರ್ಸ್, ಬೇರೆ ಬೇರೆ ಒಂದೇ ದೇಶ ಮೇಲೆ ಫೋಕಸ್ ಮಾಡುವಾಗಿಲ್ಲ, ಬೇರೆ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು. ಅಂಡ್ ರೋಲ್ ಆಫ್ ಗವರ್ಮೆಂಟ್ ಏನ್ ಮಾಡಬೇಕು? ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಪವರ್, ಟ್ರಾನ್ಸ್ಪೋರ್ಟೇಷನ್ ಇದನ್ನೆಲ್ಲ ಅನುಕೂಲಗಳನ್ನ ಮಾಡಿಕೊಡ್ಬೇಕು. ಓಕೆ, ಈ ತರ ಎಲ್ಲ ನಾವು ಮಾಡ್ತಾ ಹೋದ್ರೆ ಬೆಳಿತಾ ಹೋಗ್ತೀವಿ ಅಂತ ಇಲ್ಲಿ ಕೊಡ್ಲಾಗಿದೆ. ಓಕೆ, ಲಡಾಖ್ನ 6 ಶೆಡ್ಯೂಲ್ ಸೇರಿಸ್ರಿ ಅಂತ ಕೂಡ ಹೇಳ್ತಾ ಇದಾರೆ, ಗುಲ್ತಾಜ್ ಅವರು ಹೇಳಿದ್ದಾರೆ. ವೆರಿ ಗುಡ್. ಅರ್ಥ ಆಯ್ತಾ ಇಷ್ಟು?
ಓಕೆ, ಟೇಕ್ ಬ್ರೇಕ್. ವಿ ವಿಲ್ ಕಂಟಿನ್ಯೂ ಆಟ್ 12:15 ಸಾರಿ 2:15 2:15 ಕಂಟಿನ್ಯೂ ಮಾಡೋಣ.